ಎಲ್ಲರಿಗೂ ನಮಸ್ಕಾರ. ನಾನು ವಿಶ್ವ. ಎಲ್ಲರಿಗೂ ಕೂಡ ವಿ ಕಿಂಗ್ಡಮ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಸೊ ಇವತ್ತು ಈ ವಿಡಿಯೋ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಅಥವಾ ಡಿಗ್ರಿ ಕಾಲೇಜ್ ಲೆಕ್ಚರ್ ಅಥವಾ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳ GK ಪೇಪರ್ಗೆ, ಜನರಲ್ ನಾಲೆಜ್ ಅಥವಾ ಸಾಮಾನ್ಯ ಜ್ಞಾನ ಪತ್ರಿಕೆಗೆ ಸಂಬಂಧಪಟ್ಟಂಗೆ ಈ ವಿಡಿಯೋ ಸಂಬಂಧಪಟ್ಟಿದೆ. ಸೊ ಯಾರೆಲ್ಲ ಅಪ್ಲೈ ಮಾಡಿದ್ರಿ ಮತ್ತು ಯಾರೆಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಆಕಾಂಕ್ಷಿಗಳಾಗಿದ್ದೀರಿ, ಮುಂದೆ ಕೂಡ PG ಓದುವವರು, ಸೊ ಈ ವಿಡಿಯೋವನ್ನು ನೋಡ್ಬೋದು. ಕಂಪ್ಲೀಟಾಗಿ ನಿಮಗೆ 0% ಇಟ್ಕೊಂಡು ಕಂಪ್ಲೀಟಾಗಿ ಎಲ್ಲವಷ್ಟು ಕೂಡ ಪ್ಯಾಟರ್ನ್ ಹೇಗಿರ್ತದೆ, ಯಾವ ಬುಕ್ ಓದಬೇಕು, ಹೆಂಗೆ ಓದಬೇಕು, ಪ್ರತಿಯೊಂದು ಕೂಡ ಇರ್ತದೆ. ಸೊ ಈ ವಿಡಿಯೋದಲ್ಲಿ ಏನೆಲ್ಲ ಕವರ್ ಮಾಡ್ತೀನಿ ಅಂತಂದರೆ, ಸ್ಟಾರ್ಟಿಂಗಲ್ಲಿ ಈ GK ಪೇಪರ್ಗೆ ಸಂಬಂಧಪಟ್ಟಂಥದ್ದು ಕೆಲವೊಂದು ಬೇಸಿಕ್ ಐಡಿಯಾಗಳನ್ನು, ಬೇಸಿಕ್ ಇನ್ಫಾರ್ಮೇಷನ್ ಕೊಡ್ತೀನಿ. ಸೆಕೆಂಡ್, ಪ್ಯಾಟರ್ನ್ ಹೆಂಗಿರ್ತನ್ನ ಹೇಳ್ತೀನಿ ನಿಮಗೆ, ಯಾವ ಸಬ್ಜೆಕ್ಟ್ನಿಂದ ಕ್ವಶನ್ಸ್ ಬರ್ತವೆ ಅಂತ. ಮೂರನೇದು, ಮೋಸ್ಟ್ ಇಂಪಾರ್ಟೆಂಟ್ಲಿ, ಸಿಂಗಲ್ ಬುಕ್ ಓದಬೇಕಾ, ಏನು ಸಬ್ಜೆಕ್ಟ್ ವೈಸ್ ಬುಕ್ ಓದಬೇಕಾ, ಅಥವಾ ಯಾವ ಬುಕ್ ಓದಬೇಕು ಓದಿದ್ರು ಕೂಡ ಬುಕ್ಸ್ ಹೇಳ್ತೀನಿ. ನಾಲ್ಕನೇದು, ಹೆಂಗೆ ಓದಬೇಕು, ಸ್ಟ್ರಾಟಜಿ ಹೇಳ್ತೀನಿ ನಿಮಗೆ. ಲಾಸ್ಟ್ಗೆ ಈ GK ಪೇಪರ್ಗೆ ಸಂಬಂಧಪಟ್ಟ ಹಾಗೆ, ಅದರಲ್ಲಿ ವಿಶೇಷವಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಸ್ಪಿರೆಂಟ್ಗಳಿಗೆ ಸಂಬಂಧಪಟ್ಟಂಥ ಕೆಲವೊಂದು ಟ್ರುತ್ಸ್ ಇರ್ತವೆ, ನಿಮಗೆ ಸ್ಟಡಿಗೆ ಅನುಕೂಲವಾಗುವಂಥ ಮೋಟಿವೇಶನ್ ಅಂತ ಕರಿಬೋದು, ಅದು ಕೂಡ ಇರ್ತದೆ. ನಾನು ಪ್ರತಿಯೊಂದು ವಿಡಿಯೋದ ಲಾಸ್ಟ್ 2 ಮಿನಿಟ್ಸ್ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಅವು ಅನುಭವದ ಮಾತುಗಳಿರ್ತವೆ ಮತ್ತು ಮೋಟಿವೇಶ್ನಲ್ ವರ್ಡ್ಸ್ಗಳಿರ್ತವೆ. ಸೊ ಲಾಸ್ಟ್ 2 ಮಿನಿಟ್ಸ್ ಮಿಸ್ ಮಾಡ್ಕೋಬೇಡಿ, ಅದು ಇರ್ತದೆ ಲಾಸ್ಟಿಗೆ. ಸೊ ಇಷ್ಟೆಲ್ಲ ಹೇಳ್ತೀನಿ ಅಂತಂತಂದರೆ, ನಾನು ವಿಶ್ವ ಅಂತ. ಸೊ PC, PSI, SDF ಸುಮಾರು ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ಕ್ಲೂಡಿಂಗ್ ಇಟ್ಕೊಂಡು ಒಂದು 10 ರಿಂದ 12 ಎಕ್ಸಾಮ್ಗಳನ್ನು, ಜಾಬ್ಗಳನ್ನು ಸೆಲೆಕ್ಟ್ ಆದಂಥವನು. ಅದರ ಜೊತೆಗೆ 4 ಸಲ JRF, 4 ಸಲ ನೆಟ್ಟು, KSET ಪರೀಕ್ಷೆಗಳನ್ನು, ಸುಮಾರು ಒಂದು 18, 19, 20 ಪರೀಕ್ಷೆಗಳನ್ನು ಪಾಸು ಮಾಡಿ ಪ್ರೆಸೆಂಟಾಗಿ ಕಳೆದ 10 ವರ್ಷಗಳಿಂದ ಸ್ಪರ್ಧಾತ್ಮಕ ಜಗತ್ತಿನಲ್ಲಿರುವಂಥ ಒಬ್ಬ ಸಾಮಾನ್ಯ ಆಕಾಂಕ್ಷಿ. ಸೊ ನನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳ ಅನುಭವ ಮತ್ತು ನಾನು ಹಲವಾರು ಆಕಾಂಕ್ಷಿಗಳೊಂದಿಗೆ ಚರ್ಚೆ ಮಾಡಿದಾಗ ನನಗಾದಂಥ ಅನುಭವಗಳನ್ನು ನಿಮಗಾಗಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇರ್ತೀನಿ. ಸೊ ನಿಮ್ಗೆ ಯಾವುದೇ ಕ್ವಶನ್ಸ್ ಇದ್ದರೂ ಕೂಡ ಕಮೆಂಟ್ ಹಾಕುವುದು ಯೂಸ್ ಇಲ್ಲ. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. 2 ಟೆಲಿಗ್ರಾಮ್ ಗ್ರೂಪ್ ಅದಾವೆ. ಒಂದು ಚೇಂಜ್ ಯುವರ್ ಡ್ರೀಮ್ಸ್ ಅಂತದ, ಸಾಮಾನ್ಯ ಎಲ್ಲ ಎಕ್ಸಾಮ್ಗಳಿಗಿರ್ತದೆ. ಅಸಿಸ್ಟೆಂಟ್ ಪ್ರೊಫೆಸರ್ಗೋಸ್ಕರನೇ ಒಂದು ಸಪ್ರೇಟ್ ಗ್ರೂಪ್ ಅದೇ, ಅದರದ್ದು ಲಿಂಕ್ ಕೊಟ್ಟಿರ್ತೀನಿ ಟೆಲಿಗ್ರಾಮಲ್ಲಿ ಡಿಸ್ಕ್ರಿಪ್ಷನಲ್ಲಿ. ಜಸ್ಟ್ ನೀವು ಅದಕ್ಕೆ ಜಾಯ್ನ್ ಆಗಿ ಅಲ್ಲಿ ನನ್ನ ಹೆಸರು ಸಿಗ್ತದೆ. ನೀವು ಅದಕ್ಕೆ ವೈಯಕ್ತಿಕವಾಗಿ ನಂಬರ್ಗೆ ಮೆಸೇಜ್ ಮಾಡಿದರೆ, ಸೊ ನನಗೆ ಗೊತ್ತಿರುವಂಥ ಯಾವುದೇ ನಿಮ್ಮ ಸಮಸ್ಯೆಗಳನ್ನು ಹಂಚ್ಕೊಳ್ತೀನಿ. ನನಗೆ ಗೊತ್ತಿಲ್ಲ ಅಂದರೆ ದೊಡ್ಡವ್ರಿಗೆ ಕೇಳಿ ಹೇಳ್ಕೊತೀನಿ, ನಿಮಗೆ ಹೇಳ್ತೀನಿ. ಸೊ ಸ್ನೇಹಿತರೆ, ಅಟ್ ವೆರಿ ಫಸ್ಟ್ ನೋಡೋದಾದ್ರೆ, ಏನು ಸರ್ GK? ಆಲ್ರೆಡಿ ನಾನು ಹಿಂದೆ ಹಲವಾರು ವಿಡಿಯೋಗಳು ಮಾಡಿದ್ದು ನೋಡ್ರೆ, ನಿಮ್ಗೆ ಬೇಸಿಕ್ ಇಲ್ಲ ಅಂದ್ರೆ ಅಲ್ಲಿ ನೋಡ್ರಿ. ಇಲ್ಲಿ 2 ಪೇಪರ್ ಅದಾವೆ ನಿಮ್ಮ ಮೆರಿಟಿಗೆ ಕನ್ಸಿಡರ್ ಮಾಡುವಂಥವು. ಒಂದು GK ಪೇಪರ್ ಅದ, ಇನ್ನೊಂದು ಆಪ್ಷನಲ್ ಪೇಪರ್. ನಿಮ್ಮ ಸಬ್ಜೆಕ್ಟ್ 250 ಮಾರ್ಕ್ಸ್ಗೆ, 50 ಮಾರ್ಕ್ಸ್ಗೆ GK ಪೇಪರ್ ಅದ, 50 ಕ್ವಶನ್ಸ್ ಬರ್ತವೆ. ನೆಗೆಟಿವ್ ಮಾರ್ಕ್ಸ್ ಅದ. ಯಾವುದೇ ತಪ್ಪಾದಂಥ ಉತ್ತರ ಸರಿಯಾದಂಥ ಉತ್ತರದ 0.25 ಮಾರ್ಕ್ಸನ್ನು ಲೆಸ್ ಮಾಡ್ತದೆ. ಸೊ ಹಾಗಾಗಿ ಬಿ ಕೇರ್ಫುಲ್ಲಾಗಿ ಪ್ರಿಪ್ರೇಷನ್ ಮಾಡಬೇಕು. ಸೊ 50 ಮಾರ್ಕ್ಸ್ ಅದ, ನೆಗೆಟಿವ್ ಮಾರ್ಕ್ಸ್ ಅದ. ಇನ್ನೊಂದು, ಭಾಳಷ್ಟು ಜನ ಆಸ್ಪಿರೆಂಟ್ಗಳು ಎಲ್ಲ ಸಬ್ಜೆಕ್ಟ್ನವರು ಕೂಡ ನೆಗ್ಲಿಜೆನ್ಸ್ ಮಾಡೋದನ್ನು ನಾನು ಕಂಡಿದ್ದೀನಿ. ನನ್ನ ಮೆಸೇಜ್ಗಳಲ್ಲಿ, ನನ್ನ ಗ್ರೂಪ್ಗಳಲ್ಲಿ ನನ್ನ ಜೊತೆಗೆ ಡಿಸ್ಕಸ್ ಮಾಡಿದಾಗ, ಸರ್ ಬರೀ 50 ಮಾರ್ಕ್ಸ್ ಅದಾವೆ, ಅದೇನು ಭಾಳ ಇಂಪಾರ್ಟೆಂಟ್ ಅಲ್ಲ ಅಂತ. ಸೊ ಬ್ರದರ್ಸ್, ಒಂದು ಮಾತು ಹೇಳ್ತೀನಿ ನೋಡಿ, ಇಂಪಾರ್ಟೆಂಟ್ 300 ಮಾರ್ಕ್ಸಲ್ಲಿ 0.25 ಮಾರ್ಕ್ಸು ಕೂಡ ಇಂಪಾರ್ಟೆಂಟ್. ನಾಟ್ ಓನ್ಲಿ ಆಪ್ಷನಲ್ ಸಬ್ಜೆಕ್ಟು. ನಿಮ್ಗೆ ಸೆಲೆಕ್ಟ್ ಆಗಬೇಕಾದ್ರೂ, ನಿಮ್ಮ ಸೆಲೆಕ್ಷನ್ ಲಿಸ್ಟ್ನಿಂದ ಹೊರಗಾಗಬೇಕಾದ್ರೂ ಕೂಡ 0.25 ಮಾರ್ಕ್ಸ್ನಿಂದ ಕೂಡ ನೀವು ಹೊರಗಾಗ್ಬೋದು. ಅಂಥವ್ರು ಭಾಳಷ್ಟು ಜನ ಅದಾರ. ಹಾಗಾಗಿ ಸೊ ನೆಗ್ಲಿಜೆನ್ಸ್ ಮಾಡೋಕ್ಕೆ ಹೋಗಬೇಡಿ. ನೆಗ್ಲಿಜೆನ್ಸ್ ಮಾಡಿದಷ್ಟು ನಿಮಗೆ ಅಪಾಯ. ಸೊ ಟೇಕ್ ಪ್ರಾಪರ್ ಕೇರ್ ಆಫ್ ದಿಸ್ GK ಪೇಪರ್. ಓಕೆ ಸರ್, ಇದು ಬೇಸಿಕ್ ಐಡಿಯಾ. ನೆಗ್ಲಿಜೆನ್ಸ್ ಮಾಡೋಕ್ಕೆ ಹೋಗಬೇಡ್ರಿ, ಡ್ಯೂ ಟೈಮ್ ಕೊಡ್ರಿ. ಎಷ್ಟು ಕೊಡ್ಬೇಕಂತ ನಾನು ಹೇಳ್ತೀನಿ. ಸರ್ ಪ್ಯಾಟರ್ನ್ ಹೆಂಗಿರ್ತದೆ? 50 ಕ್ವಶನ್ಸ್ ಬರ್ತವೆ. ಏನೆಲ್ಲ ಇರ್ತವೆ, ಯಾವ ಸಬ್ಜೆಕ್ಟ್ನಿಂದ ಬರ್ತವೆ ಅಂದರೆ, ನಂಬರ್ 1 ಇತಿಹಾಸ, ಹಿಸ್ಟೋರಿ ಅಥವಾ ಹಿಸ್ಟ್ರಿ. ಯಾವ ಹಿಸ್ಟ್ರಿ? ಭಾರತದ ಇತಿಹಾಸ, ಕರ್ನಾಟಕದ ಇತಿಹಾಸ ವಿಶೇಷವಾಗಿ. ಸ್ವಲ್ಪ ವರ್ಲ್ಡ್ ಹಿಸ್ಟ್ರಿ ಕೇಳಲ್ಲ, ಸಿಂಪಲ್ ನೋಡ್ರಿ. GK ಪೇಪರ್ ಅಂದರೆ ಜನರಲ್, ನಾಟ್ ಸ್ಪೆಸಿಫಿಕ್. ಒಬ್ಬ MA ಹಿಸ್ಟ್ರಿ ಮಾಡಿದವನಿಗೆ ಇರುವಂಥ ನಾಲೆಜ್ ಬೇಕಾಗಿಲ್ಲ, ಜನರಲ್ ನಾಲೆಜ್ ಬೇಕು, ಜನರಲ್ ಬೇಸಿಕ್ ನಾಲೆಜ್. ಸೊ ಅದು ಹೇಳ್ತೀನಿ ನಾನು ಯಾವ ಬುಕ್ ಓದಬೇಕು, ಹೆಂಗೆ ಓದಬೇಕಂತ.
ಅದೆಲ್ಲ ಯಾಕೆ ಹೇಳಕತ್ತೀನಿ ಅಂತಂದರೆ ಈ ಟೆಕ್ನಿಕಲ್ ಸಬ್ಜೆಕ್ಟ್ದಲ್ಲಿ ಇದ್ರಿ ನೋಡ್ರಿ, MS ಇದ್ದವರಾಗಿರ್ಬೋದು, ಸಮಥಿಂಗ್ MTech, ಬೇರೆ ಬೇರೆದು ಕಾಮರ್ಸು, ಏನು ಹೇಳ್ಬಿಡ್ತೀರಿ ಅಂತಂದರೆ ನಮಗೆ ಜಿ ಕೆ ಗೊತ್ತಿಲ್ಲ, ನಮ್ಗೆ ಹಿಸ್ಟ್ರಿ ಕನ್ಫ್ಯೂಸಿಂಗ್ ಏನಿಲ್ಲ ಸರ್, ಹಂಗೇನು ತಲೆ ಕೆಡ್ಸೋಕೋಬೇಡ್ರಿ, ಅದು ಹೇಳ್ತೀನಿ ನಾನು, ಭಾಳ ಈಸಿ ಅದ, ನೀವು ಡಿಟರ್ಮಿನೇಷನ್ ಮಾಡ್ಬೇಕಷ್ಟೇ. ಸೊ ಭಾರತದ ಇತಿಹಾಸ ಅಥವಾ ಹಿಸ್ಟ್ರಿ ಒಂದು ಸಬ್ಜೆಕ್ಟು. ಎರಡನೇದು ಭಾರತದ ಸಂವಿಧಾನ ಅಥವಾ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇದು ಎರಡನೇ ಸಬ್ಜೆಕ್ಟು. ಮೂರನೇ ಸಬ್ಜೆಕ್ಟು ಭೂಗೋಳಶಾಸ್ತ್ರ. ಇದು ಭೂಗೋಳಶಾಸ್ತ್ರ ಅಂತ ಸಬ್ಜೆಕ್ಟು. ಇದರಲ್ಲಿ ಪ್ರಾಕೃತಿಕ ಭೂಗೋಳ, ಭಾರತದ ಭೂಗೋಳ, ವಿಶೇಷವಾಗಿ ಕರ್ನಾಟಕದ ಭೂಗೋಳ, ಇದು 3 ಸಬ್ಜೆಕ್ಟ್ ಆಯಿತು. ಇನ್ನು 4ನೇದು ಜನರಲ್ ಸೈನ್ಸ್, ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ. ಜನರಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸ್ಪೆಷಲ್ ಕನ್ಸರ್ನ್ ಟು ಕರ್ನಾಟಕ. ಅದೇನು ಸ್ಪೆಸಿಫಿಕ್ ಏನು ಕರ್ನಾಟಕದ ಬಗ್ಗೆ ಸೈನ್ಸ್ ಏನಿರಲ್ಲ, ಇರಲಿ, ಟೆಕ್ನಾಲಜಿಯಲ್ಲೇ ಎಲ್ಲ ಕವರ್ ಆಗ್ತದೆ. ಇನ್ನು 5ನೇ ಸಬ್ಜೆಕ್ಟು ಎಕನಾಮಿಕ್ಸ್. ಎಂಥ ಎಕನಾಮಿಕ್ಸು? ಭಾರತದ ಆರ್ಥಿಕತೆ, ಇಂಡಿಯನ್ ಎಕಾನಮಿ ಅಂತ. ಸ್ಪೆಷಲ್ ಫೋಕಸ್ ಟು ಕರ್ನಾಟಕ ಅಂತ. ಇಷ್ಟು 5 ಬೇಸಿಕ್ ಸಬ್ಜೆಕ್ಟ್, ಫಂಡಮೆಂಟಲ್ ಸಬ್ಜೆಕ್ಟ್. ಇವುಗಳಿಗೆ ಸಂಬಂಧಪಟ್ಟಂಥದ್ದು 6ನೇ ಸಬ್ಜೆಕ್ಟ್ ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ವಿದ್ಯಮಾನಗಳು. ಇವು 6 ಇನ್ನೂ ಒಂದು ಯಾವುದು ಅಂತಂದ್ರೆ ವಾಟ್ಸ್ ದ್ಯಾಟ್, ಮೆಂಟಲ್ ಅಬಿಲಿಟಿ, ಮಾನಸಿಕ ಸಾಮರ್ಥ್ಯ ಅಥವಾ ಗಣಿತದ ಕನಿಷ್ಠ ಜ್ಞಾನ, ಪ್ರಾಯೋಗಿಕ ಜ್ಞಾನ. 7 ಸಬ್ಜೆಕ್ಟ್ಗಳಿಂದ 50 ಅಂಕಗಳು ಬರ್ತವೆ. ಈ ಒಂದು ಸಬ್ಜೆಕ್ಟ್ನಿಂದ ಇಷ್ಟೇ ಅಂಕಗಳು ಬರಬೇಕಂತ ಎಲ್ಲೂ ರೂಲ್ಸ್ ಇಲ್ಲ. ಜಿ ಕೆಗೆ ಸಂಬಂಧಪಟ್ಟ ಹಾಗೆ ಸಿಲೆಬಸ್ ಅಂದರೆ ಇಷ್ಟೇ, ಸಿಲೆಬಸ್ ಅಂದರೆ ಇಷ್ಟೇ, ಇಷ್ಟು ಸಬ್ಜೆಕ್ಟ್ನಿಂದ ಬರ್ತಾವೆ. ಇದು ಪ್ಯಾಟರ್ನ್. ಯಾವ ಸಬ್ಜೆಕ್ಟ್ ಜಾಸ್ತಿ ಫೋಕಸ್ ಮಾಡಬೇಕು ಹಿಂಗೆ ಅಂತ ಹೇಳಂಗಿಲ್ಲ, ನೆನ್ಪಿಟ್ಕೊಳ್ಳಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, KEA, ಇವರು ನಡೆಸುವಂಥ ಪರೀಕ್ಷೆಗಳು ಯಾವಾಗಲೂ ಗುಣಮಟ್ಟದ್ದಾಗಿರ್ತದೆ. ಯಾಕಂತ ಕೇಳಿದರೆ KE ಈಸ್ ದಿ ಎಕ್ಸಾಮಿನೇಷನ್ ಅಥಾರಿಟಿ, ಅದರ ಕೆಲಸನೇ ಎಕ್ಸಾಮ್ ನಡೆಸೋದಾಗಿರ್ತದೆ. ಅದಕ್ಕೆ ನಿಮ್ಮ ಸ್ಟಡಿ ಕೂಡ ಗುಣಮಟ್ಟದ್ದಾಗಿರಬೇಕು. 7 ಸಬ್ಜೆಕ್ಟ್ಗಳಲ್ಲಿ ಕೆಲವೊಂದು ಸಲ ಸೈನ್ಸಿಗೆ ಜಾಸ್ತಿ ಫೋಕಸ್ ಕೊಡ್ತಾರೆ, ಕೆಲವೊಂದು ಸಲ ಸಮಥಿಂಗ್ ಕಾನ್ಸ್ಟಿಟ್ಯೂಷನ್ಗೆ ಫೋಕಸ್ ಕೊಡ್ತಾರೆ, ಕರೆಂಟ್ ಅಫೇರ್ಸ್ಗೆ ಫೋಕಸ್ ಕೊಡ್ತಾರೆ. ಯಾವುದಕ್ಕೆ ಎಷ್ಟು ಫೋಕಸ್ ಕೊಟ್ಟರು ನೀವು 7 ಸಬ್ಜೆಕ್ಟನ್ನು ಕವರ್ ಮಾಡಿದರೆ ಸೇಫರ್ ಸೈಡ್ ಇರ್ತೀರಿ. ಇದು ಪ್ಯಾಟರ್ನ್ ಆಯ್ತು ಸರ್. ಓಕೆ ಸರ್, ಇಷ್ಟು ಐತಲ್ರಿ. ಬುಕ್ಸ್ ಯಾವ್ಯಾವ ಓದಬೇಕು, ಭಾಳ ನಮಗೆ ಜಿ ಕೆನೇ ಯಾವ್ದು ಕವರ್ ಮಾಡಬೇಕು, ಭಾಳ ಟೈಮ್ ಕಡಿಮೆ ಅದೇ, ಸಮಥಿಂಗ್ ಏನೋ ರಿಸ್ಟ್ರಾಕ್ಷನ್, ಸಮಸ್ಯೆಗಳು ಭಾಳ ಅದಾವೆ, ಸೊಲ್ಯೂಷನ್ಗಳಿಗಿಂತ ಸಮಸ್ಯೆಗಳು ಭಾಳ ಅದಾವೆ. ಸೊ ನೋಡಿ ಸರ್, ಇಲ್ಲಿ 2 ಥರದ ಬುಕ್ ಬರ್ತಾವೆ. ಒಂದು ಎಲ್ಲ ಸಬ್ಜೆಕ್ಟ್ಗಳನ್ನು ಒಳಗೊಂಡಿರುವಂಥ ಪುಸ್ತಕ, ಸಿಂಗಲ್ ಬುಕ್ ಅಂತ ಕರಿತೀವಿ, ಗೈಡ್ ಅಂತ ಕರಿತೀವಿ. ಎಲ್ಲ ಸಬ್ಜೆಕ್ಟ್ನ ಕವರ್ ಮಾಡಿರ್ತವೆ. ಸಾಮಾನ್ಯ ಜ್ಞಾನ ಅಂತ ಇರ್ತದೆ ಬುಕ್ಕಿನ ಮೇಲೆ, ಎಲ್ಲ ಕವರ್ ಎಲ್ಲ ಅಂದರೆ ನಾವೇನು ಹೇಳಿದ್ವಲ್ಲ 5 ಸಬ್ಜೆಕ್ಟ್, ಎಲ್ಲ ಅಲ್ಲ, 5 ಸಬ್ಜೆಕ್ಟ್ ಏನು ಹೇಳಿದ್ವಲ್ಲ ಫಂಡಮೆಂಟಲ್ ಸಬ್ಜೆಕ್ಟ್ ಅಂತ, ಅವನ್ನ ಕವರ್ ಮಾಡಿರ್ತಾರೆ. ಈ ಬುಕ್ಗಳು ಒಂದು ಆಪ್ಷನ್, ಇವು ಆದರೂ ಓದ್ಬೋದು. 2ನೇ ಆಪ್ಷನ್ನು ಸಬ್ಜೆಕ್ಟ್ ವೈಸ್, ವಿಷಯವಾರು ಪುಸ್ತಕಗಳು. ಇವೆರಡರದಾಗ ಯಾವುದಾದ್ರೂ ಓದ್ಬೋದು, ಎರಡನ್ನು ಮಿಕ್ಸ್ ಮಾಡಿಕೊಂಡು ಓದ್ಬೋದು. ಓಕೆ ಸರ್, ನಾವು ಸಬ್ಜೆಕ್ಟ್ ವೈಸ್ ಓದಲ್ಲ, ಒಂದೇ ಬುಕ್ಕನ್ನು ಓದ್ತೀವಿ. ಯಾವ ಬುಕ್ಕನ್ನು ಓದಬೇಕು, ಯಾವ ಬುಕ್ಕಿನಿಂದ ಓದಿದರೆ ಪಕ್ಕಾ ಕವರ್ ಆಗ್ತದೆ, ಯಾವ ಓದಿದ್ರೆ ಸಾಕು ಅಂತ ನಿಮ್ಮ ಕ್ವಶನ್. ನೋಡಿ ಸರ್ ಆ್ಯಂಡ್ ಮೇಡಮ್, ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಸಾಕು ಅನ್ನೋ ಕಾನ್ಸೆಪ್ಟ್ ಇಲ್ಲಿ ಸೂಟ್ ಆಗಲ್ಲ. ನೀವು KSET ಪಾಸ್ ಆಗಿರ್ಬೋದು, ನೆಟ್ ಪಾಸ್ ಆಗಿರ್ಬೋದು, JRF ಪಾಸ್ ಆಗಿರ್ಬೋದು, ಅವುಗಳೆಲ್ಲ ಎಲಿಜಿಬಿಲಿಟಿ ಎಕ್ಸಾಮ್. ನಿಮ್ಮ ಜೊತೆಗೆ ಕಾಂಪಿಟೇಷನ್ ಮಾಡೋರೆಲ್ಲರೂ ಕೂಡ KSET ನೆಟ್ ಪಾಸ್ ಆಗಿದ್ದಿರ್ತಾರೆ. ಸೊ ಆ ಒಂದು ಸಾಮಾನ್ಯ ತಿಳುವಳಿಕೆ ಯಾವಾಗಲೂ ನಿಮ್ಮ ಮೈಂಡಿಗೆ ಚುಚ್ಚುತ್ತಾ ಇರಬೇಕು. ಸಾಕು ಅನ್ನೋ ಕಾನ್ಸೆಪ್ಟ್ ಬೇಡ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವ್ಯಾಲ್ಯೂ ಎಡಿಷನ್ ಮಾಡ್ಕೊತ ಹೋಗಿ. ನಂಬರ್ 1 ಯಾವುದಪ್ಪ, ಸಿಂಗಲ್ ಬುಕ್ ಅಂದರೆ ಸಾಮಾನ್ಯ ಅಧ್ಯಯನ, KM ಸುರೇಶ್ ಸರ್ ಅವ್ರದ್ದು. ಈಸಿ ಸರಳ ಭಾಷೆಯಲ್ಲಿ ಅರ್ಥ ಆಗ್ತದೆ. ಸೊ 5 ಸಬ್ಜೆಕ್ಟ್ ಏನು ಹೇಳಿದ್ನಲ್ಲ ನಾನು, 5 ಸಬ್ಜೆಕ್ಟ್ ಕವರ್ ಮಾಡಿದೆ. ಕರೆಂಟ್ ಅಫೇರ್ಸ್ ಕವರ್ ಮಾಡಲ್ಲ, ಸಿಂಗಲ್ ಬುಕ್ ಯಾವುದು ಕರೆಂಟ್ ಅಫೇರ್ಸ್ ಓದಬೇಡ್ರಿ, ಕವರ್ ಮಾಡಿದ್ರು ಕೂಡ. ಮೆಂಟಲ್ ಎಬಿಲಿಟಿ ಕವರ್ ಮಾಡಲ್ಲ, 5 ಸಬ್ಜೆಕ್ಟನ್ನು ಕವರ್ ಮಾಡ್ತದೆ ಕರೆಂಟ್ KM ಸುರೇಶ್ ಸರ್ದು. 2 ನೂತನ GK ಅಂತ, ಅದು ಕೂಡ ಸಾಮಾನ್ಯ ಅಧ್ಯಯನ ಪುಸ್ತಕ, ಅದು ಕೂಡ ಚೆನ್ನಾಗಿ ಕವರ್ ಮಾಡ್ತದೆ. ಸ್ಟ್ಯಾಟಿಕ್ GK ಅಂತ ಕವರ್ ಮಾಡಿಲ್ಲ ಸರ್ ಅಂತ ಕೇಳ್ತೀರಿ, ಸ್ಟ್ಯಾಟಿಕ್ GK ಇದ್ರಾಗೆ ಬರ್ತಾವ. ಅಟೆ ನಾವು ಯಾವಾಗಲೂ ನೋಡ್ರಿ, ಸಬ್ಜೆಕ್ಟ್ ಜಾಸ್ತಿ ಇರ್ತಾವಲ್ಲ ಕಮ್ಮಿ ಮಾಡ್ಕೋಬೇಕು, ಇರೋದನ್ನ ಜಾಸ್ತಿ ಮಾಡ್ಕೋಕೆ ಹೋಗ್ಬಾರ್ದು.
ಸೊ ನೂತನ ಜಿ ಕೆ ಅದನ್ನಾದರೂ ತೊಗೊಳ್ಬೋದು, ಅದು ಕೂಡ ಸೇಮ್ ಇರ್ತದೆ. ಚಾಣಕ್ಯ ಕಣಜ ಅಂತ ಬಿರಾದಾರ್ ಸರ್, ಚಾಣಕ್ಯ ಪ್ರಕಾಶನ ಎಮ್ ಬಿರಾದಾರ್ ಸರ್ ಬಿಜಾಪುರ್ ಅವ್ರದ್ದು. ಈ 3 ಪುಸ್ತಕಗಳು ಕನ್ನಡ ಮಾಧ್ಯಮದಲ್ಲಿ. ಇದ್ರ ಜೊತೆಗೆ ನಾನು ಇನ್ನೂ ಒಂದು ಹೇಳ್ತೀನಿ ರೀ, ಮಿಲೇನಿಯಂ ಸಾಮಾನ್ಯ ಅಧ್ಯಯನ ಅಂತ. ಅದು ಆ್ಯಕ್ಚುಲಿ ಭಾಳಷ್ಟು ನೆಗ್ಲೆಕ್ಟ್ ಮಾಡುವಂಥ ಪುಸ್ತಕ. ಕೆಲವೊಂದು ಸಲ ಒಳ್ಳೆ ಇನ್ಫಾರ್ಮೇಷನ್ಸ್ ಅದ, ಒಳ್ಳೆ ಬುಕ್ ಅದು. ಮಿಲೇನಿಯಂ ಸಾಮಾನ್ಯ ಅಧ್ಯಯನ ಅನ್ನೋ ಬುಕ್ ಭಾಳ ಚಂದ ಅದ ಆ್ಯಕ್ಚುಲಿ. ಸೊ ಈ 4 ಬುಕ್ಗಳಲ್ಲಿ ಸರ್ ಯಾವುದಾದ್ರೂ ತಗೊಳ್ಳಿ. ಇವುಗಳನ್ನು ಹೊರತುಪಡಿಸಿ ಅಸಿಸ್ಟೆಂಟ್ ಪ್ರೊಫೆಸರ್ ಸಾಮಾನ್ಯ ಅಧ್ಯಯನ ಅಂತ ಮಾರ್ಕೆಟಲ್ಲಿ ಬುಕ್ ಸಿಗ್ತಾವೆ ಸರ್ ಇವಾಗ. ಆ ಬುಕ್ಗಳಲ್ಲಿ ಬೇರೆದೇನಿರಲ್ಲ, ಇವೇ ಇರ್ತಾವೆ. ಸೊ ಅವಿಗಿಂತ ಇವೇ ಸ್ಟ್ಯಾಂಡರ್ಡ್. ಯಾಕಂತ ಕೇಳಿದ್ರೆ ಈ ಬುಕ್ ಬರೆದವರೆಲ್ಲ 20-25 ವರ್ಷದ ಅನುಭವ ಅದ, ಆ ಒಂದು ಕಾಂಪಿಟೇಟಿವ್ ಫೀಲ್ಡಲ್ಲಿ ಅನುಭವ ಅದ. ನಾನು ಹೇಳೋದಷ್ಟೇ, ಸ್ವಲ್ಪ ಬುಕ್ಸ್ ತೊಗೊಳ್ತೀರಿ, ಕ್ವಾಲಿಟಿ ಆಥರ್ಸ್ ತೊಗೊಳ್ಳಿ, ಇನ್ಫಾರ್ಮೇಷನ್ನು ಅಥೆಂಟಿಕ್ ಇರ್ತದೆ. ಸೊ ಹಾಗಾಗಿ ಇಷ್ಟು ಸಿಂಗಲ್ ಸಬ್ಜೆಕ್ಟ್ ಬುಕ್ಕು ಸರ್. ಸರ್ ನಾವು ಇಂಗ್ಲೀಷ್ ಮೀಡಿಯಮ್, ನಮಗೆ ಕನ್ನಡ ಆಗಲ್ಲ. ಓಕೆ, ಇಂಗ್ಲೀಷ್ ಮೀಡಿಯಮ್ದವರಿಗೆ ಕರ್ನಾಟಕದವರು ಬರೆದಂಥ ಪುಸ್ತಕಗಳು ಭಾಳ ವಿರಳ, ಭಾಳ ವಿರಳ. ಹಂಗೇನಾದರೂ ಇದ್ದರೆ ನಾನು ಶೇರ್ ಮಾಡ್ಕೋತೀನಿ. ಇಂಗ್ಲೀಷಲ್ಲಿ ಭಾಳ ಸೋರ್ಸ್ಗಳದಾವೆ. ಜಸ್ಟ್ ನೀವು ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನಲ್ಲಿ ಹೋಗಿ ಜನರಲ್ ನಾಲೆಜ್ ಆರ್ ಜನರಲ್ ಅವೇರ್ನೆಸ್ ಅಂತ ಹೊಡೆದ್ಬಿಟ್ರೆ ಸಿಕ್ಕಾಪಡೆ ಸಿಗ್ತದೆ. ಎಲ್ಲವಷ್ಟಕ್ಕೂ ಸೇಮೇ ಜನರಲ್ ನಾಲೆಜ್. ಸಿಂಪಲ್ ಇದ್ರೆ ಕಾನ್ಸ್ಟೇಬಲ್, ಮೀಡಿಯಮ್ ಇದ್ರೆ ಸಮಥಿಂಗ್ SDA, ಟಫ್ ಇದ್ರೆ KS ಪ್ರಿಲಿಮ್ಸ್ ಅಷ್ಟೇ. ಈಗ ನಿಮ್ಮದು ಕೂಡ KS ಪ್ರಿಲಿಮ್ಸ್ ಲೆವೆಲ್. ಎದರ್ಕಕ್ಕೆ ಹೋಗ್ಬೇಡ್ರಿ, ನಿಮ್ಮ ಸ್ಟ್ಯಾಂಡರ್ಡ್ ಅಷ್ಟು ಇರಲಿ. ಈಸಿ ಬಂದರೆ ಲಕ್ಕಿ, ಟಫ್ ಬಂದರೂ ಫೇಸ್ ಮಾಡ್ಬೇಕು, ಈಸಿ ಬಂದರೂ ಫೇಸ್ ಮಾಡ್ಬೇಕು, ಹಂಗಿರ್ಬೇಕು. ಸೊ ಇದು ಸಿಂಗಲ್ ಸಬ್ಜೆಕ್ಟ್. ಇಂಗ್ಲೀಷ್ದಾರಿಗೆ ಹೇಳಿಲ್ಲಲ್ಲ, ಅರಿಯಂತ್ ಪಬ್ಲಿಕೇಶನ್ದು ಜನರಲ್ ಅವೇರ್ನೆಸ್ ಅಂತ ಬುಕ್ ಸಿಗ್ತದೆ. ಅರಿಯಂತ್ ಪಬ್ಲಿಕೇಶನ್ದ ತೊಗೊಳ್ರಿ, ಬೇಜಾನ್ ಪಬ್ಲಿಕೇಶನ್ ಇಂಗ್ಲೀಷಲ್ಲಿ ಅದಾವ. ನೆನ್ಪಿಟ್ಕೊಳ್ಳಿ, ಇಂಗ್ಲೀಷಲ್ಲಿ ತಗೊಳ್ಳುವವರು ಅರಿಯಂತ್ ಪಬ್ಲಿಕೇಶನ್ ಯಾವುದೋ ತೊಗೊಳ್ರಿ, ಕರ್ನಾಟಕಕ್ಕೆ ಜಾಸ್ತಿ ಫೋಕಸ್ ಮಾಡಲ್ಲ ಅವರು. ಕರ್ನಾಟಕಕ್ಕೆ ಜಾಸ್ತಿ ಫೋಕಸ್ ಮಾಡಲ್ಲ. ನೀವು ಕರ್ನಾಟಕಕ್ಕೆ ಜಾಸ್ತಿ ಫೋಕಸ್ ಬೇಕಿತ್ತು ಅಂತಂತಂದರೆ ಕರ್ನಾಟಕ ಸಂಬಂಧಪಟ್ಟಂಥವು ಹೇಳ್ತೀನಿ ನಾನು ಮುಂದೆ. ಗೌರ್ಮೆಂಟ್ ಬುಕ್ಗಳು ಓದಿದ್ರೆ ಸಾಕು ನೀವು. ಸೊ ಇಷ್ಟು ಈ ಸಿಂಗಲ್ ಬುಕ್ ಓದೋರದ್ದು. ಸೊ ಈ ಸಿಂಗಲ್ ಬುಕ್ಗಳ ಜೊತೆಗೆ ಮೆಂಟಲ್ ಎಬಿಲಿಟಿ ದಟ್ ಕರೆಂಟ್ ಅಫೇರ್ಸ್ಗೆ ಯಾವುದೋ ಒಂದು ಮ್ಯಾಗ್ಝಿನ್, ಸೇ ಫಾರ್ ಎಕ್ಸಾಂಪಲ್ ಸ್ಪರ್ಧಾ ವಿಜೇತ ಅಥವಾ GK ಟುಡೇ, ಯಾವುದಾದ್ರೂ ಒಂದು ಮಾತ್ರ ನ್ಯೂಸ್ ಪೇಪರ್ ಓದಬೇಕೇನು ಸರ್ ಕರೆಂಟ್ ಅಫೇರ್ಸ್ಗೆ ಅಂತ ಹೇಳ್ತೀನಿ, ನಾನು ಹೇಳ್ತೀನಿ ಅಲ್ಲಿ ಬಂದಾಗ. ಸೊ ಇಷ್ಟು ಮಾಡಿದರೆ ಸಿಂಗಲ್ ಸಬ್ಜೆಕ್ಟ್ ಬುಕ್ಕಿಂದ ಮುಗಿತು GKಗೆ. ಇದಾದ ಮೇಲೆ ಸಬ್ಜೆಕ್ಟ್ ವೈಸ್ ಬೇಕು ಸರ್ ನಮಗೆ. ಓಕೆ, ಹಿಸ್ಟ್ರಿ ನೋಡಿ ಸರ್, ನಾನು ಯಾವಾಗಲೂ ಹೇಳೋದು KPSC ಮತ್ತು KEದವ್ರು ತೆಗೆಯುವಂಥ ಪರೀಕ್ಷೆಗಳಿಗೆ ಒಂದು ಬೇಸಿಕ್ ನಾಲೆಜ್ನ ಮೇಲೆ ಒಂದು 30% ಕ್ವಶನ್ಸ್ ಬರ್ತವೆ. ಅವುಗಳು ಸಿಗುವುದೆಲ್ಲಿ ಅಂತಂದ್ರೆ 6ನೇ ತರಗತಿಯಿಂದ 12ನೇ ತರಗತಿವರೆಗೆ ಕರ್ನಾಟಕ ಸರ್ಕಾರದ ಪುಸ್ತಕಗಳಿಂದ, ಗವರ್ಮೆಂಟ್ ಬುಕ್ಸ್ನಿಂದ. ಸೊ ನೀವೇನು ಮಾಡಿ, ಹಿಸ್ಟ್ರಿಗೆ 8ನೇ ತರಗತಿ ಬುಕ್ ಓದಿ ಪ್ರಾಚೀನ ಭಾರತದ ಇತಿಹಾಸ ಕವರ್ ಆಗ್ತದೆ, 9ನೇದು ಓದಿ ಮಧ್ಯಕಾಲೀನ ಭಾರತ ಇತಿಹಾಸ ಕವರ್ ಆಗುತ್ತೆ, 10ನೇ ತರಗತಿ ಬುಕ್ ಹೋಗಿ ಆಧುನಿಕ ಭಾರತ ಇತಿಹಾಸ ಕವರ್ ಆಗ್ತದೆ. ಸಾಕೇನು ಸರ್, ನಾನು ಹೇಳಿದ್ದೆ ಸಾಕು ಅನ್ನೋ ಕಾನ್ಸೆಪ್ಟು ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಪ್ಲಿಕೇಬಲ್ ಆಗಲ್ಲ. ಅದು ಓನ್ಲಿ ಡಿಗ್ರಿ PG ನೆಟ್ಗೆ ಮಾತ್ರ ಅಪ್ಲಿಕೇಬಲ್ ಆಗ್ತದೆ. ಓಕೆನಾ? ಸೊ ಈ 3 ಬುಕ್ ಓದಿದ ಮೇಲೆ ಸೆಕೆಂಡ್ PUC ಭಾರತದ ಇತಿಹಾಸ ಅಂತ ಪುಸ್ತಕ ಇದೆ, ಅದನ್ನು ಓದಿ. ಈ 3 ಓದು ಸೆಕೆಂಡ್ PUC ಬುಕ್ ಓದು, 2 ಸಲ ರಿವಿಷನ್ ಆಗುತ್ತೆ. ಸರ್ ಈ 3 ಬುಕ್ ಓದೋಕ್ಕಾಗಲ್ಲ, 30 ಪೇಜ್ ಇದೆ ಸರ್, ಬಾಳೆನಿಲ್ಲ ಅವುಗಳೇನು. 8, 9, 10ನೇ ತರಗತಿ ಬರೆದ ಬುಕ್ ನೀವು ಮಾಸ್ಟರ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋರು, ನಿಮಗೆ ಯಾವ ಲೆಕ್ಕ? ದೊಡ್ಡದಂತ ಅಂದ್ಕೋಬೇಡ್ರಿ ಅದನ್ನು. ಸೊ ಸೆಕೆಂಡ್ PUC ಬುಕ್ ಒಂದು. ಸರ್ ಇಲ್ಲ ಸರ್ ಇಷ್ಟು ಓದಿದ್ರೆ ಸಾಕಂತೆಲ್ಲ, ಇನ್ನೂ ಅಡಿಷನ್ ಬೇಕಂದರೆ R ಮಂಜುನಾಥ್ ಅಂತ ಇತಿಹಾಸ ಪುಸ್ತಕ ಅದ. ಸದ್ಯ ಪರವಾಗಿಲ್ಲ, ಈಸ್ ದ ಯಂಗ್ ಆತಾರೆ, ಐ ಡೋಂಟ್ ನೋ ಹೂ ಈಸಿ, ಬಟ್ ಚೆನ್ನಾಗದ ಅಂತ ಗೀಸಿ ಕಾಂಪಿಟೇಟಿವ್ ಮಾರ್ಕೆಟಲ್ಲಿ ಒಂದು ಪರವಾಗಿಲ್ಲ, ಒಂದು ಲೆವೆಲಿಗೆ ಚೆನ್ನಾಗದೆ. ಇದು ಸಿಂಗಲ್ ಬುಕ್ಕು, ಸಬ್ಜೆಕ್ಟ್ ವೈಸ್ ಆಥರ್ ಬುಕ್. ಇಲ್ಲ ಸರ್ ನಮ್ಗೆ ಇನ್ನೂ ಸ್ಟ್ರಾಂಗ್ ಬೇಕು, ನಾವು ಇನ್ನೂ ಕೂಡ ನಾವು ಇತಿಹಾಸದಲ್ಲಿ ಇನ್ನೂ ಚೆನ್ನಾಗಿ ಓದಬೇಕು, ನಾನು ಒಟ್ಟ ಪೋಸ್ಟ್ ಮಿಸ್ ಮಾಡ್ಕೋಬಾರ್ದು. ಸೊ ಲಾಸ್ಟ್ ಬುಕ್ಗಳು ಕನ್ನಡ ಮೀಡಿಯಮಲ್ಲಿ KNA ಅಥವಾ ಸದಾಶಿವ. KNA ಸರ್ ಬುಕ್ ಆದರೂ ತೊಗೊಳ್ರಿ, ಸದಾಶಿವ ಬುಕ್ ಆದರೂ ತೊಗೊಳ್ರಿ. ಸೊ ಅವು ಲಾಸ್ಟ್ ಬುಕ್ಕು, ಆ ಬುಕ್ನಿಂದ ಒಂದೊಂದು ಚಾಪ್ಟರ್ ಓದಿದ್ರು ಕೂಡ ಸಾಕು, ನಿಮ್ಗೆ ಯಾವ್ದು ಇನ್ಫಾರ್ಮೇಷನ್ ಇಲ್ಲ, ಫೈನಲ್ ಅವು ರೆಫರೆನ್ಸ್ ಗ್ರಂಥಗಳವು. ಸೊ ಹಿಸ್ಟ್ರಿ ಕನ್ನಡ ಮೀಡಿಯಮ್. ಇನ್ ಇಂಗ್ಲೀಷ್ ಮೀಡಿಯಮ್ ಸರ್ 8, 9, 10 ಮತ್ತು ಸೆಕೆಂಡ್ PUC ಕೂಡ ಇಂಗ್ಲೀಷ್ ಮೀಡಿಯಮ್ ಇದ್ದವ್ರಿಗೆ ಸಿಗ್ತವೆ ಸರ್. ದೇರ್ ಆಲ್ಸೋ ಅವೈಲೇಬಲ್ ಇನ್. ಸರ್ ಎಲ್ಲಿ ಸಿಗ್ತವೆ ಅಂತ ಕೇಳ್ತಾರೆ. ಸೊ ದೇರ್ ಈಸ್ ಅ ಪರ್ಟಿಕ್ಯುಲರ್ ವೆಬ್ಸೈಟ್ ಆಫ್ ಕರ್ನಾಟಕ ಗೌರ್ಮೆಂಟ್ ಇದ್ದು. ಸೊ ಕರ್ನಾಟಕ ಸ್ಟೇಟ್ ಟೆಕ್ಸ್ಟ್ ಬುಕ್ ಬೋರ್ಡ್ ಅಂತ ಇದೆ, ನಾನು ನಿಮ್ಗೆ ಲಿಂಕು ಕಳಿಸ್ತೀನಿ ಟೆಲಿಗ್ರಾಮ್ ಗ್ರೂಪ್ನಾಗೆ. ಸೊ ಅಲ್ಲಿ ನೀವು ತೊಗೊಂಡು ಪ್ರಿಂಟ್ ತಕ್ಕಂದ್ರೂ ಕೂಡ ನಡೀತೈತೆ. ಸೊ ಮಾರ್ಕೆಟಲ್ಲಿ ಹೈಸ್ಕೂಲ್ ಬುಕ್ ಸಿಗಲ್ಲ, PUC ಬುಕ್ ಸಿಗ್ತವೆ, ನಿಮ್ಗೆ ಸಿಗಲಾರ್ದ ಪ್ರಿಂಟ್ ತಗೊಂಡು ಇಟ್ಕೊಂಬಿಡಿ. ಇಂಗ್ಲೀಷಲ್ಲಿ ಯಾವುದು
ಇವು ಸಿಗ್ತವೆ, 8, 9, 10 ಸಿಗ್ತದೆ. ಪ್ಲಸ್ 8, 9, 10 ಕರ್ನಾಟಕದ ಭಾಳ ಫೋಕಸ್ ಇರ್ತೈತೆ, ನೆನ್ಪಿಟ್ಕೊಡ್ರಿ. ಪ್ಲಸ್ ಸೆಕೆಂಡ್ PU ಸಿಗ್ತದೆ. ಇದನ್ನು ಹೊರತುಪಡಿಸಿ ಇಂಗ್ಲೀಷ್ದಾಗ ಬೇಜಾನ್ ಅದಾವೆ ಮಾರ್ಕೆಟಲ್ಲಿ. ಸೊ ನೀವು NCERT ಬುಕ್ ಹೋದ್ರೂ ಓಕೆ, ಇಲ್ಲ ಸರ್ ಅಂದರೆ ನೀವು ಬರೀ ನೀವು ಹಿಸ್ಟ್ರಿ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಸರ್ಚ್ ಮಾಡಿ ಬೇಜಾನ್ ಸಿಗ್ತವೆ. ಅರಿಯನ್ ಪಬ್ಲಿಕೇಶನ್ ಸಿಗ್ತದೆ, ಬೇರೆ ಬೇರೆ ಸಿಗ್ತದೆ. ಈ ಸ್ಪೆಕ್ಟ್ರಮು ದೊಡ್ಡ ಅದು ಅವು. ನಾನು ಹೇಳೋದು ಸಿಂಪಲ್ ಆಗಿರಲಿ ಸ್ಟಡಿ. ಸೊ ಎನಿ ಬುಕ್ ಆನ್ ಹಿಸ್ಟ್ರಿ, ಸೊ NCERT ಕ್ಲಾಸ್ 12 ಆದರೂ ನೋಡಿ, ಅಲ್ಲಿ ಎಲ್ಲ ಕವರ್ ಆಗಿರ್ಬೇಕಾ, ಎನ್ಸೆಂಟ್ ಕವರ್ ಆಗಿರ್ಬೇಕು, ಮಿಡಿವಲ್ ಕವರ್ ಆಗಿರ್ಬೇಕು, ಮಾಡರ್ನ್ ಕವರ್ ಆಗಿರ್ಬೇಕು. ಇದು ಹಿಸ್ಟ್ರಿ ಸರ್. ಇನ್ನು ಪಾಲಿಟಿ ಬಂದುಬಿಟ್ರೆ ನೋಡಿ ಸರ್, ಪಾಲಿಟಿ ಕಾನ್ಸ್ಟಿಟ್ಯೂಷನ್ನು ಕನ್ನಡದಲ್ಲಿ ನಿಮಗೆ ಬೇಸಿಕ್ ಗೊತ್ತಿಲ್ಲ ಸರ್ ನಾನು ಕಾನ್ಸ್ಟಿಟ್ಯೂಷನ್ ಅಂತಂದರೆ ಈಸಿ ಆಗಬೇಕು ಅಂತಂತಂದರೆ KM ಸುರೇಶ್ ಸರ್ ತಗೊಳ್ಳಿ, ಭಾಳ ಸರಳ ರೂಪದಲ್ಲಿ ಬರೆದಾರೆ. ನನಗೆ ಕಾನ್ಸ್ಟಿಟ್ಯೂಷನ್ ಪರ್ಫೆಕ್ಟ್ ಬೇಕು ಎಲ್ಲ ಥರದಿಂದ ಅಂತಂದರೆ PS ಗಂಗಾಧರ್ ಸರ್ ಬುಕ್ ಅದೇ. ಸೊ ಸೆಲೆಕ್ಟೆಡ್ ಟಾಪಿಕ್ಸ್ ಓದಿದ್ರೆ ಸಾಕು, ಪೂರ್ತಿ ಬುಕ್ ಓದೋ ಅವಶ್ಯಕತೆ ಇಲ್ಲ. ಸೆಲೆಕ್ಟೆಡ್ ಟಾಪಿಕ್ಸ್ 6-7 ಕ್ವಶನ್ ಬರ್ತವೆ ಅಂತಂದರೆ ಒಂದು 15 ಟಾಪಿಕ್ಸ್ ಓದ್ಬಿಟ್ರೆ ಸಾಕಪ್ಪ. ಸೊ ಇದು ಕನ್ನಡ ಮೀಡಿಯಮ್ದವ್ರಿಗೆ. ಇಂಗ್ಲೀಷ್ ಮೀಡಿಯಮ್ದವ್ರಿಗೆ ಲಕ್ಷ್ಮೀಕಾಂತ್, ಲಕ್ಷ್ಮೀಕಾಂತ್ ಅಂತ ಭಾಳ ದೊಡ್ಡ ಬುಕ್ ಅದು. ಆ್ಯಕ್ಚುಲಿ IS ಇದೇನು IASಗಿಂತ ಏನು ಕಮ್ಮಿ ಇಲ್ಲ ಎಕ್ಸಾಮ, ಕೀಪ್ ಇನ್ ಮೈಂಡ್. ಸೊ IS ಅಂದ ತಕ್ಷಣ ದೊಡ್ಡದು, ಇದು ಸಣ್ಣದು ಅನ್ನಂಗೆ ಹಂಗಬೇಡ್ರಿ. 50 ಮಾರ್ಕ್ಸ್ 50 ಜಾಬ್ ಅಲ್ಲ. ಸೊ ಲಕ್ಷ್ಮೀಕಾಂತ್ ಬುಕ್ ತೊಗೊಂಡು ಸೆಲೆಕ್ಟೆಡ್ ಟಾಪಿಕ್ಸ್ ಒಂದು 7 ಮಾರ್ಕ್ಸ್ ಬರ್ತಾವೆ ಅಂದ್ರೆ ಒಂದು 15 ಟಾಪಿಕ್ಸ್, ಅದ್ರಾಗ 40-50 ಟಾಪಿಕ್ಸ್ ಅದಾವೆ, ಒಂದು 15 ಟಾಪಿಕ್ಸ್ ಹೋದ್ರೆ ಸಾಕು. ಸಪ್ರೇಟ್ ಸಾಧ್ಯವಾದ್ರೆ ಸಪ್ರೇಟ್ ವೀಡಿಯೋ ಮಾಡ್ತೀನಿ ಅವುಗಳಿಗೆ. ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಸಂಬಂಧಪಟ್ಟಂಗೆ ನನ್ನ ಪ್ರಯತ್ನ ನಾನು ಮಾಡ್ತೀನಿ, ನಿಮ್ಮ ಪ್ರಯತ್ನ ನೀವು ಮಾಡಿ. ಇದು ICಗಾಯಿತು. ನೆಕ್ಸ್ಟ್ ಭೂಗೋಳಶಾಸ್ತ್ರ ಸರ್. ಭೂಗೋಳಶಾಸ್ತ್ರಕ್ಕೆ ನೋಡಿ, ಪ್ರಾಕೃತಿಕ ಭೂಗೋಳಶಾಸ್ತ್ರ ಅಂತ ಒಂದು ಸಬ್ಜೆಕ್ಟ್ ಬರ್ತದೆ, ಅಥವಾ ಪ್ರಾಕೃತಿಕ ಅಥವಾ ಜಾಗತಿಕ, ವರ್ಲ್ಡ್ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ಕರ್ನಾಟಕದ ಜಿಯೋಗ್ರಫಿ. ಈ ಮೂರನ್ನ ಕೂಡಿಸಿದ್ರೆ ಜಿಯೋಗ್ರಫಿ ಆಗುತ್ತಾ. ಸೊ ಬೇಸಿಕ್ಕಾಗಿ 8ನೇ ತರಗತಿ ಓದಿದ್ರೆ ಪ್ರಾಕೃತಿಕ ಭೂಗೋಳಶಾಸ್ತ್ರ ಕವರ್ ಆಗ್ತದೆ. ಹೈಸ್ಕೂಲ್ ಬುಕ್ಸ್, ಫೌಂಡೇಶನ್ ಹೈಸ್ಕೂಲ್ ಬುಕ್ಸ್. ನನ್ನ ಇಷ್ಟು ಜಾಬ್ಗಳಿಗೆ ಕಾರಣ ಹೈಸ್ಕೂಲ್ ಬುಕ್ಸ್. ನಾನು ಯಾವುದು ಕೋಚಿಂಗ್ ಹೋಗಿಲ್ಲ ಅಂದರೂ ಕೂಡ ನಾನು ಮುಂದೆ ಏನಾದರೂ ಜಾಬ್ ತೊಗೊಳ್ತೀನಿ ಅಂದರೆ ಕಾರಣನ ಕರ್ನಾಟಕ ಸ್ಟೇಟ್ ಬುಕ್ಸು, NCERT ಬುಕ್ಸ್. ಫೌಂಡೇಶನ್ ಅವು ಸಾಕಾಗಲ್ಲ. ಫೌಂಡೇಶನ್ ಅದರ ಮೇಲೆ ನಾನು ಏನು ಮಾಡಿದ್ರು ಕೂಡ ಎಡಿಷನಲ್ ಅದು. ಸೊ 8ನೇ ತರಗತಿ ಪ್ರಾಕೃತಿಕ ಭೂಗೋಳಶಾಸ್ತ್ರ, 9ನೇ ತರಗತಿ ಕರ್ನಾಟಕದ ಭೂಗೋಳಶಾಸ್ತ್ರ, 10ನೇ ತರಗತಿ ಭಾರತ ಭೂಗೋಳಶಾಸ್ತ್ರ. ಸಿಂಗಲ್ ಬುಕ್ ಓದೋರು ಯಾರಿದ್ರಲ್ಲ ಸರ್, ಸ್ವಲ್ಪ ಇವ್ನ ಆ್ಯಡ್ ಮಾಡ್ಕೊಳ್ಳಿ. ಕರ್ನಾಟಕದ ಇನ್ಫಾರ್ಮೇಷನ್ ಸಿಗ್ತದೆ. ಇವು 3 ಓದಿದ ಮೇಲೆ PUC ಫಸ್ಟ್ ಇಯರ್ದು ಕೂಡ ಬುಕ್ ಚಂದದ. PUC ಫಸ್ಟ್ ಇಯರ್ದು ಕೂಡ ಪ್ರಾಕೃತಿಕ ಭಾರತದ ಭೂಗೋಳಶಾಸ್ತ್ರ ಕೊಟ್ಟಾರೆ PUC ಫಸ್ಟ್ ಇಯರ್ದಾಗ, ಅದನ್ನೂ ಓದಿ. ಇಲ್ಲ ಸರ್ ಇವ್ಯಾವ ಬೇಡ, ನಮಗೆ ಸಪ್ರೇಟ್ ಒಂದು ಬುಕ್ ಬೇಕು. ಸೊ KM ಸುರೇಶ್ ಸರ್ದು ಭೂಗೋಳಶಾಸ್ತ್ರ ಅಂತ ಬುಕ್ ಅದ ಸರ್. PCಯಿಂದ KS ಪ್ರಿಲಿಮ್ಸ್ ತನಕ ನಾನು 2-3 ಸಲ ಪಾಸ್ ಆಗಿದ್ದೀನಿ ಅಂದರೆ ಅದನ್ನೇ ಓದಿದ್ದು. ಓದಬೇಕಷ್ಟೇ. ಬುಕ್ಕನ್ನು ತಗೊಂಡಿಟ್ಕೊಂಡು ಅದ್ರಾಗ ಚಂದ ಐತೆ ಇದ್ರೆ ಯಾವ ಬುಕ್ನಿಂದ ಬರ್ತಾವಂತಲ್ಲ ಸರ್. ಇನ್ಫಾರ್ಮೇಷನ್, ನಾಲೆಜ್ ಇತ್ತಂದ್ರೆ ಎಲ್ಲ ಬುಕ್ನಾಗ ಅದೇ ಇರ್ತದೆ, ನಾಲೆಜ್ ಪರ್ಪಸೇ ಇರ್ತಾವೆ. ಸೊ ಅದಾದ್ರೆ ತೊಗೊಳ್ಳಿ, KM ಸುರೇಶ್ ಸರ್ದು ಭೂಗೋಳಶಾಸ್ತ್ರ ಆದ್ರೆ ತೊಗೊಳ್ಳಿ, ಬಡೆಮೇಯ ಸರ್ ಬುಕ್ ಅದಾದ್ರೂ ತೊಗೊಳ್ಳಿ. ಮಾರ್ಕೆಟಲ್ಲಿರುವ ಯಾವುದಾದ್ರೂ ಭೂಗೋಳಶಾಸ್ತ್ರ ಒಂದು ಬುಕ್ ತೊಗೊಳ್ಳಿ. ಇವು ಆಥರ್ ಬುಕ್ ಸರ್. ಇನ್ನೂ ನಮ್ಗೆ ಸ್ಟ್ರಾಂಗ್ ಬೇಕು. ಸೊ ಸ್ಟ್ರಾಂಗ್ ಬುಕ್ ಜಿಯೋಗ್ರಫಿಯಲ್ಲಿ ಅಂತಂತಂದರೆ ರಂಗನಾಥ್ ಸರ್ ಬುಕ್. ಪ್ರಾಕೃತಿಕ ಭೂಗೋಳಶಾಸ್ತ್ರ, ಕರ್ನಾಟಕದ ಭೂಗೋಳಶಾಸ್ತ್ರ, ಭಾರತದ ಭೂಗೋಳಶಾಸ್ತ್ರ ಅದ. ಇವೆಲ್ಲ ಬುಕ್ ಇಂಗ್ಲೀಷ್ ಮೀಡಿಯಮ್ದವರಿಗೂ ಅದಾವೆ. ರಂಗನಾಥ್ ಸರ್ ಬುಕ್ಸು ಅದಾವೆ, ಇಂಗ್ಲೀಷ್ ಮೀಡಿಯಮ್ದಾಗೂ ಸಿಗ್ತಾವೆ. 8, 9, 10ನೇ ಬುಕ್ಕು ಇಂಗ್ಲೀಷ್ ಮೀಡಿಯಮ್ ಸಿಗ್ತಾವೆ. PUC ಫಸ್ಟ್ ಇಯರ್ ಬುಕ್ಕು ಇಂಗ್ಲೀಷ್ ಮೀಡಿಯಮ್ ಸಿಗ್ತವೆ. ಸೊ ಇದ್ರ ಜೊತೆಗೆ ಅಟ್ಲಾಸ್ ನೆನ್ಪಿಟ್ಕೊಳ್ಳಿ, ಮ್ಯಾಪ್. ಸೊ ಒಂದು ಆಕ್ಸ್ಫರ್ಡ್ ಆದರೆ ತೊಗೊಳ್ಳಿ, ಬ್ಲ್ಯಾಕ್ ಸ್ವಾನ್ ಆದರೆ ತೊಗೊಳ್ಳಿ. ಕ್ವಶನ್ ಹೇಳೇ ಇರ್ಬೋದು ಸರ್, ಒಂದು ಕ್ವಶನ್ ಮಿಸ್ ಆಯಿತು ಅಂತಂತಂದರೆ ನಿಮ್ಮ ಲಿಸ್ಟ್ನಿಂದ ಹೊರಗೆ ಹೋಗೋ ಚಾನ್ಸ್ ಇರ್ತದೆ. ನನ್ನ ಉದ್ದೇಶ ಇಷ್ಟೇ, ಬಿ ತರೋ. 1 ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್. ಇದು ಜಿಯೋಗ್ರಫಿ ಆಯ್ತು ಸರ್. ನೆಕ್ಸ್ಟ್ ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ. ಇದಕ್ಕೆ ಸಂಬಂಧಪಟ್ಟಾಗೆ ನಾನು ಯಾವಾಗಲೂ ಹೇಳೋದು, ಈಗ ಅದರ್ದೇನು ಸೈನ್ಸ್ ಇದ್ದೀರಪ್ಪ, ಅದರ್ದೇನು ಸೈನ್ಸ್ದವರಿಗೆ ಸಾಮಾನ್ಯವಾಗಿ ಇದು ಕಷ್ಟ ಆಗುತ್ತದೆ, ಅರ್ಥನೇ ಆಗಲ್ಲ ಅಂಥವ್ರಿಗೆ ಹೇಳೋದು 6, 7, 8 ಬುಕ್ ಓದಲೇಬೇಕು ನೀವು. 6, 7 ಬುಕ್ ಓದಿಬಿಡ್ರಿ, 1 ದಿನದಾಗ 2 ದಿನದಾಗ ಮುಗಿತೇವೆ ಸರ್. 8 ತಾಸು ಒಂದು ದಿನ ಕುಂತ್ಬಿಟ್ರಂದ್ರೆ ಆರಾಮ್ ಮುಗಿತೇವೆ. 6, 7ನೇ ತರಗತಿ ಬೇಸಿಕ್ ಅರ್ಥ ಆಗ್ತದೆ. ಜೀವಕೋಶ ಅಂದ್ರೇನು, ಮೂಲ ವಸ್ತು ಅಂದ್ರೇನು, ಲೋಹ ಅಂದ್ರೇನು, ಅಲೋಹ ಅಂದ್ರೇನು, ಬೇಸಿಕ್ ಅರ್ಥ ಆಯ್ತಾ, ಸ್ಟ್ಯಾಂಡರ್ಡ್ ಅಪ್ಲಿಕೇಬಲ್ ಆಗುತ್ತೆ. ಬೇಸಿಕ್ ಅರ್ಥದಕ್ಕೋಸ್ಕರ 6, 7 ಓದ್ರಿ. ಅವು ಓದಿದ ಮೇಲೆ ಒಂದು ಆಥರ್ ಬುಕ್ ತೊಗೊಳ್ಳಿ, ಯಾರ್ದಾದ್ರೂ ತೊಗೊಳ್ಳಿ. KM ಸುರೇಶ್ ಸರ್ದು ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತ ಪುಸ್ತಕ ಅದ, ಪ್ಲಸ್ ಅನ್ವಯಿಕ ವಿಜ್ಞಾನ ಅಂತದ. ಅದು ಭಾರಿ ಇಂಟ್ರೆಸ್ಟಿಂಗ್ ಅದ. ಅದು ತೊಗೊಂಡ್ರು ಕೂಡ 2ದಾಗ 1 ತೊಗೊಂಡ್ರು ನಡೀತದೆ, 2 ತೊಗೊಂಡ್ರು ನಡೀತೈತೆ. ನಾನು ಹೇಳೋದು ಯಾವುದಾದ್ರೂ 1 ತೊಗೊಳ್ಳಿ. ಇದು ಅಥವಾ ರಮಣ ಸ್ವಾಮಿ ಅಂತದ, ಸಾಮಾನ್ಯ ವಿಜ್ಞಾನ ಅಂತದ. ಯಾವುದಾದ್ರೂ ಒಂದು ವಿಜ್ಞಾನ ಪುಸ್ತಕ ತೊಗೊಳ್ಳಿ.
ಇದು ಸಾಮಾನ್ಯ ವಿಜ್ಞಾನ ತಂತ್ರಜ್ಞಾನ ಕನ್ನಡಕ್ಕಾಯ್ತು. ಸರ್ ಇಂಗ್ಲೀಷ್ ಹೆಂಗೆ ಮಾಡಬೇಕು? ಅರಿಯಂತ್ ಪಬ್ಲಿಕೇಶನ್ದು ಜನರಲ್ ಸೈನ್ಸ್ ಅಂತ ಅದ, ಸೆಲೆಕ್ಟೆಡ್ ಟಾಪಿಕ್ಸ್ ಓದ್ರಿ ಸಾಕು. ಸೆಲೆಕ್ಟೆಡ್ ಟಾಪಿಕ್ಸ್ ಓದ್ರಿ ಸರ್. ಅವೇ ಸೆಲೆಕ್ಟೆಡ್ ಟಾಪಿಕ್ಸ್ ಹೆಂಗೆ ಸಪ್ರೇಟಾಗಿ ಆ ಸಬ್ಜೆಕ್ಟ್ದ ವೀಡಿಯೋ ಮಾಡ್ತೀನಿ. 100 ಇಲ್ಲ 1000 ಇಲ್ಲ 2000 ಇಲ್ಲ ಎಷ್ಟು ಮಂದಿಗೆ ಆದರೂ ಎಲಿಜಿಬಲ್ ಆಗ. ನಾನು ಹೇಳೋದಷ್ಟೇ, 1000 ಜನ ನೋಡಿದ್ರು ಪರವಾಗಿಲ್ಲ, 1,00,000 ಜನ ನೋಡಿದ್ರು ಪರವಾಗಿಲ್ಲ, ನೋಡಿದ ಜನರಲ್ಲಿ 10 ಮಂದಿಗೆ ಯೂಸ್ ಆದರೂ ಸಾಕು. ಸೊ ಜನರಲ್ ಸೈನ್ಸ್ಗೆ ಅರಿಯಂತ್ ನೋಡಿ, ಇದು ಸೈನ್ಸ್ ಆಯಿತು. ಇನ್ನು ನೆಕ್ಸ್ಟ್ ಎಕನಾಮಿಕ್ಸ್, ಅರ್ಥಶಾಸ್ತ್ರ. ಎಂಥ ಅರ್ಥಶಾಸ್ತ್ರ? ಭಾರತದ ಅರ್ಥಶಾಸ್ತ್ರ, ಇಂಡಿಯನ್ ಎಕಾನಮಿ. ಇಲ್ಲಿ ಇಂಡಿಯನ್ ಎಕಾನಮಿದಾಗ ನೋಡಿ ಸರ್, ಕಡಿಮೆ ಜಾಸ್ತಿ ಕ್ವಶನ್ ಬರಲ್ಲ, ಬರದೇ ಮ್ಯಾಕ್ಸಿಮಮ್ 7, 8, 6, 7 ಬರ್ತಾವ. ಇಲ್ಲಿ ಕೂಡ ಕಡಿಮೆನೇ, 4-5 ಬರ್ಬೋದು. ಸೊ ಇದಕ್ಕೋಸ್ಕರ ಒಂದು ಬುಕ್ಕು ಅಂತಂದ್ರೆ ಒಂದು ಕೆ ಎಮ್ ಸುರೇಶ್ ಸರ್ ಬುಕ್ ಆದರೂ ಓದಿ, ಗರಣಿ ಕೃಷ್ಣಮೂರ್ತಿ ಸರ್ ಬುಕ್ ಆದರೂ ಓದಿ. ಸೆಲೆಕ್ಟೆಡ್ ಟಾಪಿಕ್ಸ್ ಓದಿ, ಎಲ್ಲ ಓದಕ್ಕೆ ಹೋಗ್ಬೇಡ್ರಿ. ಆ ಸೆಲೆಕ್ಟೆಡ್ ಟಾಪಿಕ್ಸ್ ಅಂದರೆ ಮಿನಿಮಮ್ ಓದು, ಸಾಕ ಅಂತ ಅಲ್ಲ, ಮಿನಿಮಮ್ ಅಷ್ಟು ಕವರ್ ಮಾಡಿ. ಕನಿಷ್ಠ ಒಂದು 7 ಕ್ವಶನ್ ಬಂದವಂದ್ರೆ ಒಂದು 3-4 ಆದರೂ ಕವರ್ ಆಗ್ತಾವೆ. ಸೊ ಇಷ್ಟು 5 ಸಬ್ಜೆಕ್ಟ್ಗಾಯಿತು. ಇವು ಫಂಡಮೆಂಟಲ್ ಸಬ್ಜೆಕ್ಟ್. ಇವು 5ದಾಗ ಓದಲೇಬೇಕು. ಆರ್ಟ್ಸ್ದಾರ ಇದ್ರಿ ಅಂತಂದ್ರೆ ಜಿಯೋಗ್ರಫಿ, ಹಿಸ್ಟ್ರಿ, ಕಾನ್ಸ್ಟಿಟ್ಯೂಷನ್ ನಿಮ್ಗೆ ಈಸಿ ಇರ್ತಾವೆ. ನೀವು ಯಾವುದನ್ನು ಕವರ್ ಮಾಡಬೇಕಂದ್ರೆ ಸೈನ್ಸ್, ಮೆಂಟಲ್ ಎಬಿಲಿಟಿ ಕೊಟ್ಟು ಕವರ್ ಮಾಡಬೇಕು. ನೀವು ಸೈನ್ಸ್ದಾರ ಇದ್ರಿ ಅಂತಂದ್ರೆ ನೋಡಿ ಸರ್, ನಿಮ್ಮ ಸೈನ್ಸ್ದರಿಗೆ ಭಾಳಷ್ಟು ನೆಗ್ಲಿಜೆನ್ಸ್ ಮಾಡ್ತೀರಿ. ಸೊ ನಿಮ್ಗೆ ಯಾವ್ದು ಟಫ್ ಅದ ಆ ಸಬ್ಜೆಕ್ಟ್ ಜಾಸ್ತಿ ಫೋಕಸ್ ಮಾಡಿ. ಇನ್ನು ಕರೆಂಟ್ ಅಫೇರ್ಸ್ ನೋಡಿ ಸರ್, ಕನಿಷ್ಠ 1 ಇಯರ್ನಿಂದ ಬರ್ತವೆ. 1 ಇಯರ್ನಿಂದ 7 ಕ್ವಶನ್ ಬರ್ಬೋದು, 8 ಕ್ವಶನ್ ಬರ್ಬೋದು. 6 ತಿಂಗಳಂತೂ ಓದಲೇಬೇಕು ನೀವು. 6 ತಿಂಗಳು ಕರೆಂಟ್ ಅಫೇರ್ಸ್ ಓದಲೇಬೇಕು ನೀವು. 6 ತಿಂಗಳು ಯಾವಾಗ ಸರ್? ಅಟ್ಲೀಸ್ಟ್ ನಿಮ್ಮದು ನೋಟಿಫಿಕೇಶನ್ ಏನಾಯ್ತಲ್ಲ, ನೋಟಿಫಿಕೇಶನ್ ಆಗಿ ನಿಮ್ದು ಎಕ್ಸಾಮ್ ನಡಿಬೇಕಂದ್ರೆ ಎಲ್ಲ ಅಲ್ಲಿಗೆ ಕತೆ ಬರ್ತದೆ, ಓದ್ರಿ ಅಷ್ಟೇ ನೀವು. ಸೊ ಈಗ ನವಂಬರಲ್ಲಿ ನೋಟಿಫಿಕೇಶನ್ ಆಗೈತೆ, ಒಂದು ಆಗಸ್ಟ್ನಿಂದ ಸ್ಟಾರ್ಟ್ ಮಾಡಿರಿ. ಆಗಸ್ಟ್ನಿಂದ ಈ ಕಡೆ ಓದ್ಕೊಂತ ಹೋಗಿಬಿಡ್ರಿ. ಒಂದು 6-7 ತಿಂಗಳು ಪರ್ಫೆಕ್ಟ್. ಏನು ಓದ್ಬೇಕು ಸರ್? ಯಾವ್ದು ಸೋರ್ಸು ನೋಡ್ರಿ, ಸ್ಪರ್ಧಾ ವಿಜೇತ ಅಂತ ಕೆ ಎಮ್ ಸುರೇಶ್ ಅವರು ಮ್ಯಾಗ್ಝಿನ್ ಇದೆ. ಇಟ್ಸ್ ಅ ಗುಡ್ ಮ್ಯಾಗ್ಝಿನ್, ಆಲ್ ಕರ್ನಾಟಕದಲ್ಲಿ ಕೂಡ ಅಕ್ಸೆಪ್ಟೆಡ್ ಮ್ಯಾಗ್ಝಿನ್. ಕನ್ನಡ ಮತ್ತು ಕರೆಂಟ್ ಅಫೇರ್ಸ್ಗೆ ಭಾಳ ಸೋರ್ಸ್ ಸಿಗ್ತವೆ ಸರ್, ಭಾಳಷ್ಟು ಸೋರ್ಸ್ ಸಿಗ್ತವೆ. ಅದನ್ನಾದರೂ ಓದ್ರಿ. ಜ್ಞಾನ ಸಾಧನ ಅಂತ ಸಿಗ್ತದೆ ಒಂದು ಮ್ಯಾಗ್ಝಿನು, ಸ್ಪರ್ಧಾ ಸ್ಫೂರ್ತಿ ಅಂತ ಸಿಗ್ತದೆ. ಮಾರ್ಕೆಟಲ್ಲಿ ಭಾಳಷ್ಟು ಮ್ಯಾಗ್ಝಿನ್ಗಳದಾವ. ನಾನು ಹೇಳೋದು ಒಂದನ್ನು ತೊಗೊಳ್ಳಿ, ಒಂದು ಮ್ಯಾಗ್ಝಿನ್ ತೊಗೊಳ್ಳಿ. ಒಂದು ಮ್ಯಾಗ್ಝಿನ್ ತೊಗೊಳ್ಳಿ, ವರ್ಷಾನ್ಗಟ್ಲೆ ಇರೋದು ತೊಗೋಕೋಬೇಡಿ. ಸೊ 6 ತಿಂಗಳದು. ಅದ್ರ ಜೊತೆಗೆ ಸಾಧ್ಯ ಆದರೆ ಯಾವುದು ಜಿ ಕೆ ಟುಡೇ ಅಂತ ಒಂದು ಆನ್ಲೈನ್ ಇದೆ ಪ್ಲ್ಯಾಟ್ಫಾರ್ಮ್, ಅದು ಅವರು ಕರೆಂಟ್ ಅಫೇರ್ಸ್ ಕೊಡ್ತಾರೆ. ಅವು ಸ್ವಲ್ಪ ದ ಹಿಂದೂ ನ್ಯೂಸ್ ಪೇಪರ್ ಬೇರೆ ಬೇರೆದೆಲ್ಲ ಇರ್ತದೆ, ಕನ್ನಡದಾಗೂ ಸಿಗ್ತದೆ, ಅದು ಇಂಗ್ಲೀಷ್ದಾಗೂ ಸಿಗ್ತದೆ. ಮ್ಯಾಗ್ಝಿನು ಕರ್ನಾಟಕದಲ್ಲಿ ಡೋಂಟ್ ಆಸ್ಕ್ ಮೀ ಇನ್ ಕನ್ನಡ ಅದಾವ. ನಮ್ಮ KPSC ಅಂತ ಮಾಡ್ತಾರೆ, ಅವ್ರಿಗೆಲ್ಲ KS ಲೆವೆಲ್ಗೆ ಇರ್ತದೆ, ಅದಾವ ನೋಡಿ. ನಾನು ಗ್ರೂಪಲ್ಲಿ ಹೇಳ್ತೀನಿ, ನಿಮ್ಗೆ ಯಾವುದಾದ್ರೂ ಮೆಸೇಜ್ ಇದ್ರೆ ಹೇಳಿ, ನಾನು ಗ್ರೂಪಲ್ಲಿ ಲಿಂಕ್ ನನಗೆ ಗೊತ್ತಿರೋದನ್ನೆಲ್ಲ ಶೇರ್ ಮಾಡ್ತೀನಿ ಸರ್, ತಲೆ ಕೆಡಿಸೋಕೆ ಹೋಗ್ಬೇಡ್ರಿ. ಸೊ ಇದು ಕರೆಂಟ್ ಅಫೇರ್ಸ್ ಆಯಿತು. ಮೆಂಟಲ್ ಎಬಿಲಿಟಿ ಸರ್, ಮೆಂಟಲ್ ಎಬಿಲಿಟಿಯಲ್ಲಿ ಒಂದು 5-6 ಕ್ವಶನ್ ಬರ್ಬೋದು, ಬರದೇ ಇರ್ಬೋದು. ನಿಮ್ಮ ಸೇಫ್ಟಿ ಸೈಡು ಬರ್ತವೆ ಅಂದ್ಕೊಂಡು ಹೋದ್ಬಿಡಿ. 15 ಟಾಪಿಕ್ಸನ್ನು ರೆಡಿ ಆಗಿ ಸರ್, ನೀವು 15 ಟಾಪಿಕ್ಸ್ ರೆಡಿ ಆಗಿರಿ. ಅದೇ ಸರ್ ಯಾವ 15 ಟಾಪಿಕ್ಕು ಅಂತಂದರೆ ಅದಕ್ಕೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಅದ್ರಾಗ ನಿಂತೇ ಬರ್ತವೇನು ಸರ್? ಅಲ್ಲ, ಐ ಆಮ್ ನಾಟ್ ಎ KE, ಐ ಆಮ್ ನಾಟ್ ಎ ರಿಕ್ರೂಟ್ಮೆಂಟ್ ಅಥಾರಿಟಿ. ನಾವೇನೇ ಮಾಡೋದು ನಿಮಗೆ ಹೆಲ್ಪ್ ಅಷ್ಟೇ, ನಾಟ್ ಫೈನಲ್. ಸೊ 15 ಟಾಪಿಕ್ಸ್ ನೋಡಿ ಸರ್. ಬುಕ್ ಯಾವತ್ತು ತೊಗೋಬೇಕು? ಒಂದು ಮೆಂಟಲ್ ಎಬಿಲಿಟಿ ಗುರುರಾಜ್ ಬುಲ್ಬುಲೆ ಸರ್ ಬುಕ್ ಸಿಗ್ತದೆ, ಅದಾದರೂ ತೊಗೊಳ್ಳಿ. ಮಂಜುನಾಥ್ ಬ್ಯಾಡಗಿ ಸರ್ ಬುಕ್ ಸಿಗ್ತದೆ, ಅದಾದರೂ ತೊಗೊಳ್ಳಿ. ನೀವು ಇಂಗ್ಲೀಷ್ ಮೀಡಿಯಮ್ ಇದ್ರಿ ಅಂತಂದರೆ RS ಅಗರ್ವಾಲ್ ಅಂತ ಸಿಗ್ತದೆ. ಬುಕ್ ತೊಗೊಂಡು ಎಲ್ಲ ಓದಬೇಡ್ರಿ, ಸೆಲೆಕ್ಟೆಡ್ ಟಾಪಿಕ್ಸ್. ಆ ಬುಕ್ಕಲ್ಲಿ 30% ಓದಿದ್ರು ಕೂಡ ಕವರ್ ಆಗ್ತದೆ. ಸೊ ಇಷ್ಟು 7 ಸಬ್ಜೆಕ್ಟ್ ವೈಸ್ ಪುಸ್ತಕ. ಸೊ ಸಿಂಗಲ್ ಬುಕ್ ಓದೋರು ಗೌರ್ಮೆಂಟ್ ಬುಕ್ಕನ್ನು, ಕರೆಂಟ್ ಅಫೇರ್ಸನ್ನು, ಮೆಂಟಲ್ ಎಬಿಲಿಟಿನ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರೆ ಇಷ್ಟು ಸಾಕು. ನನ್ನ ಪ್ರಕಾರ ಸಿಂಗಲ್ ಬುಕ್ ತೊಗೊಳ್ಳಿ. ಸಾಮಾನ್ಯ ಅಧ್ಯಯನ KM ಸುರೇಶ್ ಸರ್ ತೊಗೊಳ್ಳಿ, ಪ್ಲಸ್ 6 ತಿಂಗಳು ಮ್ಯಾಗ್ಝಿನ್ ತೊಗೊಳ್ಳಿ, ಓದಿ, ಪ್ಲಸ್ ಮೆಂಟಲ್ ಎಬಿಲಿಟಿ ಓದಿ, ಸಾಕು. ಮಿನಿಮಮ್ ಇಷ್ಟು ಇರಲೇಬೇಕು. ಮ್ಯಾಕ್ಸಿಮಮ್ ಕೋಯಟ್, ಎಷ್ಟು ಮ್ಯಾಕ್ಸಿಮಮ್ ಓದ್ತಿರೋ ಅಷ್ಟು ನಿಮ್ಗೆ ಸ್ಟಡಿ ಆಗ್ತದೆ. ಸೊ ಮಿನಿಮಮ್ ಇಷ್ಟು ಕವರ್ ಮಾಡಿ ಸರ್. ಸೊ ಇಂಗ್ಲೀಷ್ ಮೀಡಿಯಮ್ದವರು ಅಷ್ಟೇ. ಸೊ ಯು ಶುಡ್ ಸ್ಟಡಿ ಪರ್ಟಿಕ್ಯುಲರ್ ಬುಕ್, ಐ ಮೀನ್ ಸಟ್ ದಟ್ ಗೈಡ್ ಲೈಕ್ ಬುಕ್, ಸೇ ಜನರಲ್ ಅವೇರ್ನೆಸ್ ಬೈ ಅರಿಯಂತ್ ಪಬ್ಲಿಕೇಶನ್. ಅಲಾಂಗ್ ವಿತ್ ದ್ಯಾಟ್ ಯು ಶುಡ್ ಹ್ಯಾಡ್ ಕರೆಂಟ್ ಅಫೇರ್ಸ್ ಫರ್ ಮಿನಿಮಮ್ 6 months. ಸರ್ ಶುಡ್ ವಿ ರೀಡ್ ನ್ಯೂಸ್ ಪೇಪರ್ಸ್ ಅಂತಂದರೆ, ಈಗ ನ್ಯೂಸ್ ಪೇಪರ್ ಓದಕ್ಕೆ ಹೋದರೆ ಟೈಮ್ ಇಲ್ಲ ಸರ್ ನಿಮಗೆ. 3 ತಾಸು ಅದಕ್ಕೆ ಕೊಡೋದ್ರ ಬದಲಾಗಿ ಬೇರೆ ಸಬ್ಜೆಕ್ಟ್ನ ಮುಗಿಸ್ಬೋದು. ಸೊ ಈಗ ನ್ಯೂಸ್ ಪೇಪರ್ ಓದೋದಲ್ಲ, ರೆಡಿ ಮಾಡಿ ಓದ್ರಿ, ಯಾಕೆ ಸಿಗ್ತದಲ್ಲ ನಿಮಗೆ. ಇಷ್ಟು ಮಾಡಿ ಸರ್. ಇದು ಬುಕ್ಸ್ ಆಯಿತು ಸರ್. ಸ್ಟ್ರಾಟಜಿ ನೋಡಿ, ನೋಟ್ಸ್ ಮಾಡಬೇಕಾ? ನೋಟ್ಸ್ ಮಾಡೋಕ್ಕೆ ಟೈಮ್ ಇಲ್ಲ. ಸೊ ಒಂದು ಸೀಸ್ ಪೆನ್ಸಿಲ್ ತೊಗೊಳ್ಳಿ, ಇಂಪಾರ್ಟೆಂಟ್ ಇದ್ದ ಟಿಕ್ ಹಾಕಂತ ಹೋಗ್ರಿ. 3 ಸಲ ಓದ್ಬೇಕು ಸರ್, ಕನ್ಫರ್ಮ್ ಜಾಬ್ ನಿಮಗೆ, ಕನ್ಫರ್ಮ್. ಯಾರು ನಿಮ್ಮ ಆಪ್ಷನಲ್ ಸಬ್ಜೆಕ್ಟು GKನ 3 ಸಲ ಕವರ್ ಮಾಡ್ತಾರೆ ಎಕ್ಸಾಮ್ ಡೇಟ್ಗೆ, ಆಗಲ್ಲ ಅನ್ಬೇಡಿ, ಆಗುತ್ತೆ. ಸ್ಪೀಡಪ್ ಮಾಡಿಕೊಡ್ರಿ. ಡೆಡಿಕೇಶನ್ ಒಂದು ಜಾಬು, ಒಂದು ಸಕ್ಸಸ್ಸು, ಇವುಗಳಿಗೆಲ್ಲ ಹೆಂಗೆ ಸರ್, ಕೇಸೆಟ್ ನೆಟ್ಟಿಗೆ ಮಾಡ್ದಂಗೆ ಮಾಡೋಕ್ಕೆ ಹೋಗಬೇಡಿ.
ಸಿಂಗಲ್ ಬುಕ್ ಓದಿದ್ವಿ ಆಯಿತು, ಓಕೆ, ವೆಲ್ ಆ್ಯಂಡ್ ಗುಡ್. ಇಲ್ಲಿ ಕಾಂಪಿಟೇಷನ್ ಇರೋದು ಆ ಹುಲಿಗಳ ಮಧ್ಯೆ, ಕೆಸೆಟ್ಟು ನೆಟ್ಟು ಪಾಸ್ ಆದಂಥ ಹುಲಿಗಳ ಮಧ್ಯೆ. ಸೊ ಇಲ್ಲಿ ಹುಲಿಗಳಾಗೋದು ಬೇಕಾಗಿಲ್ಲ, ಸಿಂಹ ಆಗಬೇಕು. ಹುಲಿಗಳನ್ನು ಬೀಟ್ ಮಾಡಿದ ಮೇಲೆ ಆಗಬೇಕಲ್ಲ. ಹಾಗಾಗಿ ಸ್ವಲ್ಪ ಡೆಡಿಕೇಶನ್, ಒಂದು ತಪಸ್ಸು ಇರಲಿ. 3 ಸಲ ರಿವಿಷನ್ ಮಾಡಿದರೆ ಕನ್ಫರ್ಮ್ ನಿಮಗೆ. GK 3 ಸಲ ರಿವಿಷನ್ ಮಾಡಬೇಕು, ನಿಮ್ಮ ಸಬ್ಜೆಕ್ಟ್ 3 ಸಲ ರಿವಿಷನ್ ಮಾಡಬೇಕು. ಪಕ್ಕ ಯಾವುದೇ ಸಬ್ಜೆಕ್ಟ್ ಇರ್ಲಕ್ಕ ಜಾಬ್ ಅಂತೂ ಪಕ್ಕ ಆಗ್ತದೆ. ಸೊ ಸರ್, ಇದು ಬುಕ್ಸು ಸ್ಟ್ರಾಟಜಿ ನೋಡಿ ನೋಟ್ಸ್ ಮಾಡೋ ಅವಶ್ಯಕತೆ ಇಲ್ಲ, ಟೈಮ್ ಇರಲ್ಲ ನಮಗೆ. ಸೊ ನಾವೇನು ರಿಟರ್ನ್ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾ ಇಲ್ಲ. ಸಿಸ್ ಪೆನ್ಸಿಲ್ ಇದು ಮಾಡಿ ಪ್ರತಿ ಸಲ ರಿವಿಷನ್ ಮಾಡುವಾಗ ನೋಡಿ ಸರ್, ಪ್ರತಿ ಸಲ ರಿವಿಷನ್ ಮಾಡುವಾಗ ಓದಿದ್ದನ್ನು ಓದಬೇಡ್ರಿ. ರಿವಿಷನ್ ಅಂದರೆ ಅಡಿಷನಲ್ ಆಗಲಿ. ಓದಿದ್ದನ್ನು ಓದೋದು ರಿವಿಷನ್ ಅಂದರೆ ಈಗ ನಾವು ಡಿಗ್ರಿ ಇದ್ದಾಗ ಇರ್ತಿದ್ದು ನೋಡ್ರಿ, 5 ಚಾಪ್ಟರ್ದಾಗ ಓದಿದ್ದನ್ನು 3 ಚಾಪ್ಟರ್ ಓದ್ಬಿಡೋದು, ಆ ಥರ ಅಲ್ಲ. ಅಡಿಷನಲ್ ಇನ್ಫಾರ್ಮೇಷನ್. ಸೇ ಫಾರ್ ಎಕ್ಸಾಂಪಲ್, ಮೂಲಭೂತ ಹಕ್ಕುಗಳು ಯಾವ ದೇಶದಿಂದ ಪಡೆಯಲಾಗಿದೆ ಫಸ್ಟ್ ಸಾರಿ ಓದುವಾಗ ಸಿಕ್ಕಿರ್ತೈತೆ ನಿಮಗೆ. ಯಾವ ವಿಧಿಗಳ ಫಸ್ಟ್ ಸಾರಿ ಸಿಕ್ಕಿರ್ತದೆ. ಈಗ ಅಡಿಷನಲ್ ಓದ್ರಿ. ಅಡಿಷನಲ್ ಏನಪ್ಪ, ರೂಲ್ ಆಫ್ ಲಾ ಅಂದ್ರೆ ಏನು, ಅದೇ ಬುಕ್ಕಲ್ಲಿ ಸಿಗ್ತತೆ. ಸೊ ಇಷ್ಟು ಇದು ಮಾಡಿ, ಜೊತೆಗೆ ಸರ್ ಎಷ್ಟು ತಾಸು ಓದಬೇಕು, ಬೇರೆ ಬೇರೆಯವ್ರಿಗೆ ಬೇರೆ ಬೇರೆ ಅಪ್ಲಿಕೇಬಲ್ ಆಗ್ತದೆ. ಸ್ಟಡಿಗೆ ಅಂತ ಕುಂತಿರಿ ಅಂತಂದ್ರೆ ಅದು 3 ತಿಂಗಳಾಗಲಕ್ಕ 6 ತಿಂಗಳಾಗಲಕ್ಕ ಎಕ್ಸಾಮು. ಸ್ಟಡಿಗೆ ಅಂತ ಕುಂತಿರಿ ಅಂತಂದ್ರೆ ಒಟ್ಟೆ ಟೈಮ್ ಗ್ಯಾಪ್ ತೊಗೊಳಕ್ಕೆ ಹೋಗ್ಬೇಡ್ರಿ. 48 ಗಂಟೆಗಳಿಗಿಂತ ಜಾಸ್ತಿ ಬಿಡುವು ಇರಬಾರ್ದು ಸರ್ ನಿಮಗೆ. ಸೇ ಫಾರ್ ಎಕ್ಸಾಂಪಲ್, ನಾನು ಇವತ್ತಿದ್ದೀನಪ್ಪ, ನಾನೇನೋ ನಾಳೆ ನಮ್ಮ ಮನೆಗೆ ಮದುವೆ ಆದಂದ್ರೆ ನಾಳೆ ಒಂದಿನ ಮದುವೆ ಆಗಲಿ 24 ತಾಸು ಆಯ್ತು, ನಾಡ್ದೊಂದು ದಿನ ಮದುವೆ ಆಗಲಿ 24 ತಾಸು ಆಯ್ತು. 48 ತಾಸಿಗಿಂತ ಜಾಸ್ತಿ ಇದ್ದರೆ ಓದಿದ್ದು ಎಫಿಷಿಯನ್ಸಿ ಕಡಿಮೆ ಆಗುತ್ತಾ. ನಾನು ಹೇಳಕತ್ತಿಲ್ಲ, ಸೈಕಾಲಜಿ ಹೇಳುತ್ತಾ. ಜಾಬ್ ನೋಟಿಫಿಕೇಶನ್ ಆದಮೇಲೆ ಇದು ಗ್ಯಾಪ್ ಕೊಡ್ಕೊಳ್ಳೋಕೆ ಹೋಗಬೇಡಿ. ಕನ್ಸಿಸ್ಟೆನ್ಸಿ ಇರಲಿ. ಅದಕ್ಕೆ ಅಂತ ಕುಂತವರು 12-15 ತಾಸು ಓದಿದ್ರು ಕೂಡ ಕಮ್ಮಿನೇ. 12 ಅವರ್ಸು 13 ಅವರ್ಸು ಮಿನಿಮಮ್ 8 to 12 ಅವರ್ಸ್ ಮಿನಿಮಮ್ ಓದ್ಬೇಕಾ. ಅದಕ್ಕೆ ಅಂತ ಕುಂತವ್ರು, ಜಾಬ್ ಇಲ್ಲ ನಿಮ್ಮದು, ಜಾಬ್ ಮಾಡ್ತಾ ಇಲ್ಲ, ಗೆಸ್ಟ್ ಫ್ಯಾಕಲ್ಟಿಯಾಗಿ ಹೋಗ್ತಾ ಇಲ್ಲ, ಅದಕ್ಕೆ ಅಂತ ಕುಂತವ್ರು. ಇನ್ನು ಗೆಸ್ಟ್ ಫ್ಯಾಕಲ್ಟಿ ಹೋಗತ್ತೀನಿ, ನಾನು ಜಾಬ್ ಮಾಡಕತ್ತೀನಿ ಅಂತಂದ್ರೆ ನೋಡಿ ಸರ್, ಕನಿಷ್ಠ 6 ಅವರ್ಸ್ ನೀವು ಮಾಡ್ಕೊಳ್ಳೇಬೇಕು. ಏನು ಮಾಡ್ತೀರೋ ಗೊತ್ತಿಲ್ಲ. ಇಲ್ಲ ಈ ಮೇಡಮ್ಸ್ ಇರ್ತೀರಿ ನೀವು, ಮನೆಯಲ್ಲಿ ಸಮಥಿಂಗ್ ಫ್ಯಾಮ್ಲಿ ಇರ್ತವೆ, ಮಕ್ಕಳು ಇರ್ತವೆ, ಸಂಸಾರ ಇರ್ತದೆ. ಕಾರಣ ಹೇಳ್ಬೇಡ್ರಿ, ಸಮಸ್ಯೆಗಳು ಯೂಸ್ ಆಗಲ್ಲ. ಸಮಸ್ಯೆಗಳಿಗೆ ಪರಿಹಾರ ನೀವೇ ಕಂಡ್ಕೋಬೇಕು. ಹಂಗೆ ಮಾಡಲಿ ಸರ್, ಹಿಂಗೆ ಮಾಡಿ, ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ಮಾಡಿರಿ. ಮಿನಿಮಮ್ 6 ಅವರ್ಸ್ ಕವರ್ ಮಾಡ್ಕೊಳ್ಳಿ. ಇನ್ನು ವರ್ಕಿಂಗ್ ಎಂಪ್ಲಾಯಿಗೆ ಮತ್ತು ವರ್ಕಿಂಗ್ ವುಮನ್ಗೆ ಅಂದರೆ ಮನೆಯಲ್ಲಿ ಇರುವಂಥ ಹೆಣ್ಮಗಳಿಗೆ ಹೇಳೋದೇನು ಅಂತಂದರೆ, ನಾವು ಆ್ಯಕ್ಚುಲಿ ನಮಗೆ ಫ್ಯಾಮ್ಲಿ ಇರಲಿಲ್ಲ ಅಂದ್ರೆ ನಾವು ಇನ್ನೂ ಚೆನ್ನಾಗಿ ಓದ್ಬೋದಾಗಿತ್ತು, ನಮ್ಮ ಜಾಬ್ ಇರಲಿಲ್ಲ ಅಂದ್ರೆ ನಾವು ಇನ್ನೂ ಚೆನ್ನಾಗಿ ಓದಬೇಕಾಗಿತ್ತು. ಬೇಡಿ ಸರ್, ನಿಮಗೆ ನಿಮ್ಮದೇ ಸಾಮರ್ಥ್ಯ ಇರ್ತತೆ. ಏನೂ ಇಲ್ಲಾರ್ದು ಅವ್ರು ಕೆಲಸ ಮಾಡಿ ಏನೂ ಇರಲಾರ್ದು ಅದಕ್ಕೆ ಕುಂತು ಹೋದ್ರಿಗೆ ಅವ್ರದ್ದೇ ಸಾಮರ್ಥ್ಯ ಇರ್ತತೆ. ಸೊ ಜಸ್ಟ್ ಫೋಕಸ್ ಆನ್ ಯುವರ್ ಎಬಿಲಿಟಿ. ಸೊ ಇದು ಸ್ಟಡಿ ಸ್ಟ್ರಾಟಜಿ. ಯಾವುದೇ ಕಾರಣಕ್ಕೂ ನೆಗೆಟಿವ್ಸ್ಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನೆಗೆಟಿವ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಸೊ 10 ಅವರ್ಸ್ ಓದ್ತೀರಿ ಅಂತಂದರೆ 7 ತಾಸು ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ ಕೊಡಿ. 3 ಅವರ್ಸ್ ಮಿನಿಮಮ್ ನಿಮ್ಮ GK ಸಬ್ಜೆಕ್ಟ್ ಕೊಡಿ. ಮಿನಿಮಮ್ 250 ಮಾರ್ಕ್ಸ್ ಅದಾವೆ. ಮಿನಿಮಮ್ ಆಪ್ಷನಲ್ ಏನು ಓದ್ತೀರಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಅಲ್ಲಿ ಕೂಡ ಯಾವುದೋ ಸಿಂಗಲ್ ಬುಕ್ ಓದಕತ್ತೀರಪ್ಪ ಅಂತಂದ್ರೆ ಮತ್ತೆ ಅಲ್ಲೇ ಕೆಸೆಟ್ ನಟ್ನಾಗ ಒದ್ದಾಡಕತ್ತೀರಿ ಅಂತ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಓದಕತ್ತಿಲ್ಲ ನೀವು. ಸೊ ಮಿನಿಮಮ್ 70-30% ನಿಮ್ಮ ಟೈಮ್ ಡೆಡಿಕೇಶನ್ ಇರಲಿ. ಇದರ ಮಧ್ಯದಲ್ಲಿ ನಾವು ಕಂಪಲ್ಸರಿ ಪೇಪರ್ಗಳಿಗೆ ಅದಕ್ಕೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ಸರ್. ಇದು ಸ್ಟ್ರಾಟಜಿ ಸರ್. ನೋಟ್ಸ್ ಗೀಟ್ಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಕಾನ್ಫಿಡೆನ್ಸ್ ಇರಲಿ. ಪ್ರತಿದಿನ ನಿಮ್ಮ ಓದುವಂಥ ಅವಧಿ ಹೆಚ್ಚಾಗಲಿ, ನಿಮ್ಮ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗಲಿ. ಗ್ಯಾಪ್ ಬೇಡ. ಯಾವುದೇ ಮಂತ್ರಗಳಿಗೆ ಇಲ್ಲಿ ಸಕ್ಸಸ್ ಆಗಲ್ಲ. ಓನ್ಲಿ ಪೇಷನ್ಸ್ ಆ್ಯಂಡ್ ಕನ್ಸಿಸ್ಟೆನ್ಸಿ. ರೆಗ್ಯುಲರ್ ಆಗಿರಬೇಕು, ಗ್ಯಾಪ್ ಇರಬಾರ್ದು. ಕನ್ಸಿಸ್ಟೆನ್ಸಿ, ರಿವಿಷನ್, ತಾಳ್ಮೆ, ನಿರಂತರತೆ ಮತ್ತು ತಾಳ್ಮೆ, ನಿರಂತರತೆ, ನಿಮ್ಮ ಒಂದು ಡೆಡಿಕೇಶನ್, ಇಂಟ್ರೆಸ್ಟ್ ಅಂತೀವಲ್ಲ ಅದು. ಮತ್ತು ಕೆಲವೊಬ್ರು ಹೇಳ್ತೀರಿ ಸರ್ 15 ತಾಸು ಹೆಂಗೆ ಓದೋಕ್ಕಾಗ್ತದೆ, 12 ತಾಸು ಹೆಂಗೆ ಓದೋಕ್ಕಾಗ್ತದೆ, ಎಷ್ಟು ತಾಸು ಓದಿದ್ದೀವಿ ಅನ್ನೋದಕ್ಕಿಂತ ಎಷ್ಟು ಓದಿದ್ದೀವಿ ಅನ್ನೋದು ನೋಡಿ ಸರ್. ನಾನು ನಿಮಗೆ ಹೇಳೋಷ್ಟು ದೊಡ್ಡವನಲ್ಲ. ಅವೆಲ್ಲ ಭಾಷಣ ಮಾಡೋದಕ್ಕೆ ಭಾಳ ಚಂದ ಕಾಣ್ತಾವ, ಆದ್ರೆ ಕಾರ್ಯರೂಪಕ್ಕೆ ತರಬೇಕಾದ್ರೆ ಎಷ್ಟು ಕಷ್ಟ ಅಂತ ನಿಮಗೂ ಗೊತ್ತಿರ್ತದೆ. ನಾನು ಹೇಳೋದಷ್ಟೇ. ಈಗ ಯಾವುದು ಈ ಮೋಟಿವೇಶನ್ನು ಭಾಷಣಗಳು ಯಾವ ಅಪ್ಲಿಕೇಬಲ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಕಾಂಪಿಟೇಷನ್, ಇಟ್ ಈಸ್ ದ ಕಾಂಪಿಟೇಷನ್. ಎಲಿಜಿಬಲ್ ಎಕ್ಸಾಮ್ ಅಲ್ಲ. ಸೊ ಇಂಟ್ರೆಸ್ಟು ಅವೆಲ್ಲ ಕ್ವಾಲಿಟಿ ಕ್ವಾಂಟಿಟಿ ಏನೂ ಬೇಡ. ಎಷ್ಟು ಸಾಧ್ಯ ಆಗುತ್ತೆ ನಿಮ್ಮಿಂದ ಅಷ್ಟು ಎಫರ್ಟ್ಸ್ ಹಾಕಿ. ಎಕ್ಸ್ಟ್ರಾಡಿನರಿ. ನಮ್ಗೆ ಇಲ್ಲ ಸರ್ ವಿ ಟ್ರೈ ಲೆವೆಲ್ ಬೆಸ್ಟು. ಸರ್ ಯಾರ ಲೆವೆಲ್ ಬೆಸ್ಟು? ನಿಮ್ಮ ಲೆವೆಲ್ ಬೆಸ್ಟು. ಜಾಬ್ ಇರೋದು ನಿಮ್ಮ ಲೆವೆಲ್ ಬೆಸ್ಟ್ ಅಲ್ಲ. ಯು ಶುಡ್ ಟ್ರೈ ಟು ದಿ ಜಾಬ್, ನಾಟ್ ಯುವರ್ ಸೆಲ್ಫ್. ಜಾಬ್ಗೆ ಎಷ್ಟು ಲೆವೆಲ್ ಬೇಕೋ ಅಷ್ಟು ಟ್ರೈ ಮಾಡಬೇಕು. ನಾವು ಬರೀ ಈಗ ನಾ ಇದ್ದೀನಪ್ಪ, ನಾನು ಲೆವೆಲ್ ಬೆಸ್ಟ್ ಟ್ರೈ ಮಾಡ್ತೀನಿ ರೀ ಅಂದ್ರೆ ನನ್ನ ಲೆವೆಲ್ ಬೆಸ್ಟ್ ಆಗ್ತದೆ. ಜಾಬಿಗೆ ಕಟಪ್ ಜಾಸ್ತಿ ನಿಂತು ಬಿಡ್ತದೆ. ಫೋಕಸ್ ಆನ್ ಜಾಬ್ ಲೆವೆಲ್, ನಾಟ್ ಯುವರ್ ಲೆವೆಲ್. ಸರ್ ನನಗೆ ಅಬಿಲಿಟಿನೇ ಇಲ್ಲ. ಯಾಕಿಲ್ಲ ಸರ್? ನಿಮ್ಮ ಜೊತೆಗಿದ್ದರಿಗೆ ಒಬ್ಬ ಟಾಪರ್ ಬರ್ತಾನೆ ಅಂದರೆ ನಿಮ್ಗೆ ಯಾಕಿರಲ್ಲ?
ಇರ್ತದೆ. ಆ ಒಂದು ಕೀಳಿರಿಮೆ ಬೇಡ ಸರ್. ನಿಮ್ಗೆ ಯಾವುದೇ ಸಮಸ್ಯೆ ಇರೋಕ್ಕೆ ಕೀಳಿರಿಮೆ ಬೇಡಿ. ವರ್ಕ್ ಆನ್ ಇಟ್. ಯಾವುದು ಬರಲ್ಲ ಅದನ್ನು ಕಲೀರಿ. ಇಂಗ್ಲೀಷ್ ಬರಲ್ವಾ ಕಲೀರಿ, ಸೈನ್ಸ್ ಅರ್ಥ ಆಗಲ್ವಾ ಕಲೀರಿ, ಹಿಸ್ಟ್ರಿ ಗೊತ್ತಾಗಲ್ವಾ ಕಲೀರಿ, ರಿವಿಷನ್ ಮಾಡಿ ಸರ್. 1 ಸಲ ಓದೋದು 2 ಸಲ ಓದಿ, 2 ಸಲ ಓದಿ 3 ಸಲ ಓದಿ, ಇಷ್ಟು ಮಾಡಿ ಸರ್. ಮೂರನೇ ನೆಕ್ಸ್ಟು ಈ ಸ್ಟ್ರಾಟಜಿಯಲ್ಲಿನೇ ಹೇಳ್ತೀನಿ. ಸ್ಟ್ರಾಟಜಿ ಆಯಿತಾ. ನೆಕ್ಸ್ಟ್ ನೋಡಿ, ಟ್ರುತ್ಸು. ಕೆಲವೊಂದು ಕೈ ಸತ್ಯಗಳದಾವೆ ಸರ್. ಕೋಚಿಂಗ್ ತೊಗೋಬೇಕಾ, GK ಪೇಪರ್ಗೆ ಕೋಚಿಂಗ್ ತೊಗೋಬೇಕಂತ ನಾನು ಹೇಳೋದು ಸರ್, ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದೀರಿ. ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದೀರಿ. ನೀವೇ 18ರಿಂದ 25, 22, 23 ವಯಸ್ಸಿನ ಹುಡುಗರಿಗೆ ಪಾಠ ಮಾಡಕ್ಕೆ ಹೊಂಟ್ರಿ ಅಂದ್ರೆ ನೀವು ಕೋಚಿಂಗ್ ತೊಗೊಂಡ್ರೆ ಅದು ನಿಮಗೆ ಶೋಭೆ ಅಲ್ಲ ನನ್ನ ಪ್ರಕಾರ ಸರ್. ನಾನು ತೊಗೊಂಡಿಲ್ಲ, ನಾನು ತೊಗೊಳ್ಳಲ್ಲ ಕೋಚಿಂಗನ್ನು. ಯಾಕಂತ ಕೇಳಿದ್ರೆ ಟೈಮ್ ಸಿಗಲ್ಲ ಸರ್ ನಿಮಗೆ. 2-3 ತಾಸು ಕ್ಲಾಸನ್ನು ನೋಡ್ಕೊತ ಕುಂತು ಓದೋದು ಯಾವಾಗ, ಮಾಡೋದು ಯಾವಾಗ? ಕೋಚಿಂಗು ಗೀಚಿಂಗು ಎಲ್ಲ ನೋಟಿಫಿಕೇಷನ್ ಆಗೋದಕ್ಕಿಂತ ಮುಂಚೆನೇ ಮುಗಿದಿರ್ಬೇಕು. ಅವೆಲ್ಲ ನೋಟಿಫಿಕೇಷನ್ ಆದಾಗ ಕರೆಕ್ಟ್ ಪ್ಲ್ಯಾನಿಂಗ್ ಇರ್ಬೇಕು. ಸೊ ನಾನು ಹೇಳೋದಷ್ಟೇ, GK ಪೇಪರ್ಗೆ ನಾನು ಅವ್ರ ಕ್ಲಾಸ್ ಕೇಳ್ತೀನಿ, ಅಲ್ಲಿ ಕ್ಲಾಸ್ ಕೇಳ್ತೀನಿ, ಇಲ್ಲಿ ಕ್ಲಾಸ್ ಕೇಳ್ತೀನಿ, ಟೈಮ್ ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ. ಸೊ ಬುಕ್ಸನ್ನು ಓದಿ. ನಾನು ಪಾಠ ಮಾಡ್ಬೋದು, ನಾನೇ ಕ್ಲಾಸ್ ಸ್ಟಾರ್ಟ್ ಮಾಡ್ಬೋದು, ನನಗೆ ಎಷ್ಟು ನಾಲೆಜ್ ಎಲ್ಪ್ ಆಗುತ್ತೆ ಅಷ್ಟೇ. ಕಂಪ್ಲೀಟಾಗಿ ಬರಲ್ಲ. ಕೋಚಿಂಗ್ ತೊಗೊಳ್ತಿದ್ರಿ ಅಂತಂದರೆ ತೊಗೊಳ್ಳಿ, ಪೇಡ್ ಅಂತ ಹೇಳಲ್ಲ. ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಮಾಕ್ ಟೆಸ್ಟ್ ಸರ್. ಮಾಕ್ ಟೆಸ್ಟ್ ಹೆಂಗೆ ಅಟೆಂಡ್ ಮಾಡಿ ಅಂತಂದರೆ, ನೀವು ಓದಿದ ಮೇಲೆ ಅಟೆಂಡ್ ಮಾಡಿ. ನೀವು ಅಟ್ಲೀಸ್ಟ್ ಒಂದು ಸಲ ಎಲ್ಲ GK ಓದಬೇಕು. ಓದಿದ ಮೇಲೆ ಮಾರ್ಕ್ ಟೆಸ್ಟ್ ಅಟೆಂಡ್ ಮಾಡಿ. ಅದಕ್ಕಿಂತ ಮುಂಚೆನೇ ಸುಮ್ಮನೆ ಮಾರ್ಕ್ ಟೆಸ್ಟ್ ಅಟೆಂಡ್ ಮಾಡೋದು ಯೂಸ್ ಇಲ್ಲ. ಮತ್ತು ಮಾರ್ಕ್ ಟೆಸ್ಟಿಂದ ಇಂಪಾರ್ಟೆಂಟ್ ನೋಡಿರಿ. ಇವತ್ತಿನ ಕಾಲಕ್ಕೆ ಡಿಜಿಟಲ್ ಕಾಲದಾಗ ಯಾರು ನಡೆಸ್ತಾರಂತಲೇ ಗೊತ್ತಿಲ್ಲ. ಎಲ್ಲರೂ ಕೂಡ ಕಾಪಿ ಪೇಸ್ಟ್ ಮಾಡೋದು, ಯಾವುದೋ ಒಂದು ಹೆಸರು ಹಾಕೋದು, ಅಡ್ವರ್ಟೈಸ್ಮೆಂಟ್ ಕೊಟ್ಕೊಳ್ಳೋದು ಮಾಡ್ತಿರ್ತಾರೆ. ಸೊ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಇದ್ರಿ, PC ಕಾನ್ಸ್ಟೇಬಲ್ ಹುಡುಗರ ಬಕ್ರ ಆದಂಗೆ ನೀವು ಆಗಬೇಡಿ. ಸೊ ನೀವು ಯಾರ್ದಾದ್ರೂ ತೊಗೊಳಂಗಿತ್ತಂತಂದರೆ ಸ್ಟ್ಯಾಂಡರ್ಡ್ ಇರಲಿ ಅವರು. ನೀವು ಓದಿದ ಮೇಲೆ ತೊಗೊಳ್ರಿ ಮಾರ್ಕ್ ಟೆಸ್ಟನ್ನ. ಸೊ ಇದು ಸ್ಟಡಿ ಸ್ಟ್ರಾಟಜಿ ಆಯಿತು. ಆ್ಯಂಡ್ ಈ ಟ್ರುತ್ಸ್ ಅಂತ ಹೇಳಿದ್ನೆಲ್ಲ ಬ್ರದರ್ಸ್, ಒಂದು ಸತ್ತ ಹೇಳ್ತೀನಿ ನೋಡಿ. ನೀವು ಸೈನ್ಸ್ದವರೇ ಆಗಿರಲಿ, ಸೈನ್ಸ್ದವರೇ ಆಗಿರಲಿ ಸರ್. ನಾವು ಸೈನ್ಸ್ದವ್ರು ಇದ್ದೀವಿ, ನಮಗೆ GKನೇ ಗೊತ್ತಿಲ್ಲ, ಹಿಸ್ಟ್ರಿನೇ ಗೊತ್ತಿಲ್ಲ ಸರ್. ಒಂದು ಸಲ ನಿಮ್ಮ ಸಾಮರ್ಥ್ಯದ ಬಗ್ಗೆ ನೀವು ಅರಿವಾಗ್ರಿ. ಇಫ್ ಯು ಆರ್ MSc ಗ್ರಾಜುಯೇಟೆಡ್, ಯು ಹ್ಯಾವ್ ಕ್ಲಿಯರ್ಡ್ KCET ಆರ್ ಐದರ್ ನೆಟ್ ಆರ್ PhD. ನಿಮ್ಮ ಅನುಭವ ಎಷ್ಟದ ಲೈಫ್ನಾಗೆ? ಸೈನ್ಸ್ ಸಬ್ಜೆಕ್ಟ್ ಅಂದರೆ ಸಾಮಾನ್ಯ ಸಬ್ಜೆಕ್ಟ್ ಏನ್ರಿ? ಅಂಥ ಸಬ್ಜೆಕ್ಟನ್ನು ಅಷ್ಟು ಚೆನ್ನಾಗಿ ಓದ್ಕೊಂಡು ಎಲಿಜಿಬಲ್ ಆಗಿದ್ರಿ ಅಂದರೆ ನೀವು ಯಾಕೆ ಸೈನ್ಸ್ ಮಾಡಿದ್ರಿ ಹೇಳ್ರಿ? ಆರ್ಟ್ಸ್ ಈಸಿ ಅದಂತಾನೆ ಸೈನ್ಸ್ ಮಾಡಿದ್ರಿ. ಹಿಸ್ಟ್ರಿ ಅಂದರೆ ಆರ್ಟ್ಸ್ ತಾನೆ. ಅದು ಹೆಂಗೆ ಸರ್ ನಿಮಗೆ ಟಫ್ ಆಗುತ್ತೆ? ಅದು 22, 23, 24, 25, 30 ಏಜ್ನಾಗ ಸಾಧ್ಯನೇ ಇಲ್ಲ. ಓನ್ಲಿ ಥಿಂಗ್ ಈಸ್, ಓದುವಾಗ ನಾನು 0%. ನಾನು ಸಣ್ಣ ಮಗುವಾಗಿ ಓದ್ಬೇಕು ಸರ್. ನಾವು ಯಾವುದೇ ಪುಸ್ತಕ ಓದಬೇಕಾದ್ರೆ ಸಣ್ಣ ಮಗು ಆಗ್ಬೇಕು ಸರ್. ನೀವು 6ನೇ ತರಗತಿ ಬುಕ್ ಹೇಳಿದ್ರಿ, ನಾನು MSc, MCom, PhD ಸರ್. ಅವೆಲ್ಲ ಕಿರೀಟಗಳನ್ನು, ಆ ಕಿರೀಟಗಳು ಏನದಾವ ನೋಡ್ರಿ, ಅವನು ಗಂಟು ಮೂಟೆ ಕಟ್ಟಿ ಸೆಲೆಕ್ಷನ್ ಲಿಸ್ಟ್ ಬರೋ ತನಕ ಒಟ್ಟ ತೆಗಿಬೇಡ್ರಿ. ನಿಮ್ಮ ಡಿಗ್ರಿಗಳನ್ನು, ನಿಮ್ಮ ಅಚೀವ್ಮೆಂಟ್ಗಳನ್ನು, ನೀವು ಯಾವುದೋ ಜಾಬಲ್ಲಿ ಇರ್ಬೋದು, ನೀವು ಅವನ ಗಂಟು ಮುಟ್ಟೆ ಕಟ್ಟಿ ಒಂದು ಸೈಡಿಗೆ ನಿಮ್ಮ ಮನೆಯಲ್ಲಿ ಒಂದು ಮೂಲೆಗೆ ಬಿಸಾಕ್ರಿ. ಅವನ್ನ ಬಿಸಾಕಿ ನಾನೊಬ್ಬ ಆಸ್ಪಿರೆಂಟ್. ಮೈಂಡ್ ಓದುವಾಗ ಸಣ್ಣ ಮಗುವಿನ ಮನಸ್ಸಿನಿಂದ ಹೋದ್ರಿ, ಎಲ್ಲ ಸಬ್ಜೆಕ್ಟ್ ಅರ್ಥ ಆಗ್ತಾವೆ. ನೀವು ಸೈನ್ಸ್ ಇದ್ದೀರಾ, ಹಿಸ್ಟರಿ, ಕಾನ್ಸ್ಟಿಟ್ಯೂಷನ್, ಜಿಯೋಗ್ರಫಿ ಫೋಕಸ್ ಮಾಡಿ. ನಿಮ್ಗೆ ಯಾವುದು ಬರಲ್ಲ ಅದ್ರ ಮೇಲೆ ಫೋಕಸ್ ಮಾಡಿ. ನೀವು ಆರ್ಟ್ಸ್ದವ್ರಿಗೆ ನೋಡ್ರಿ, ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್ ಎಲ್ಲರೂ ಓದ್ತೀರಿ ಸರ್. ನೀವು ಎಕನಾಮಿಕ್ಸು, ಸೋಷಿಯಾಲಜಿ ಇದೆ, ಮತ್ತು ಸೈನ್ಸ್, ಕನ್ನಡ, ಇವರೆಲ್ಲ ನಿಮ್ಮೆಲ್ಲರಿಗೆ ಸಮಸ್ಯೆ ಏನಂದರೆ ಸೈನ್ಸು. ನೆಗ್ಲಿಜೆನ್ಸ್ ಬೇಡಿ. ಓದಿದ್ದನ್ನು ಓದೋಕೆ ಹೋಗ್ಬೇಡಿ ಸರ್. ನೀವು ಯಾವುದ್ರಾಗ ಸ್ಟ್ರಾಂಗ್ ಇರ್ತೀರಿ ಅದನ್ನು ಸ್ಟ್ರಾಂಗ್ ಇರೋದು ಇಂಪಾರ್ಟೆಂಟ್ ಅಲ್ಲ. ಯಾವುದ್ರಾಗ ವೀಕ್ ಇರ್ತೀರಿ ಅದ್ರಾಗ ಸ್ಟ್ರಾಂಗ್ ಆಗ್ರಿ. ಸೊ ಸೈನ್ಸ್ ನಿಮ್ಗೆ ಬರಲ್ವಾ, ಹೋಗ್ರಿ 6ನೇ ತರಗತಿ ಬುಕ್ ತೊಗೊಳ್ರಿ. ನಾನೊಬ್ಬ 6ನೇ ತರಗತಿ ಪುಸ್ತಕ ಓದುತ್ತಿರುವ ಹುಡುಗ, ಹೋದ್ರಿ ಅಲ್ಲಿ ಕಣ ಆದಮೇಲೆ ಪರಮಾಣು ಸಾಕು ಸ್ಟಾರ್ಟ್ ಆಗುತ್ತೆ. ಅದೇ ಕ್ವಶನ್ಸ್ ಬರ್ತಾವೆ. ಇದು ಆರ್ಟ್ಸ್ದವರಿಗೆ, ಸೈನ್ಸ್ದವರಿಗೆ, ಕಾಮರ್ಸ್ದವರಿಗೆ, ಸೈನ್ಸ್ದವರಿಗೆ ಎಲ್ಲ ಸೇಮೇ ಇರ್ತೈತೆ. ಇಷ್ಟು ಮಾಡಿ ನಿಮ್ಮ ಸಬ್ಜೆಕ್ಟ್ಗಳಲ್ಲೇ ಸ್ಟ್ರಾಂಗ್ ಇರ್ರಿ. ಇಲ್ಲ ಒಂದು ಸ್ಟ್ರಾಂಗ್ ಸಬ್ಜೆಕ್ಟ್ ಅಂತ ಇದ್ದಾಗ ಅವ್ನು ರಿಪೀಟ್ ಓದಬೇಡಿ. ನಿಮ್ಗೆ ಯಾವುದು ವೀಕ್ ಸಬ್ಜೆಕ್ಟ್ ಒಟ್ಟಾರೆ 7 ಕವರ್ ಮಾಡಿ. ಸೊ ಇಷ್ಟು ಮಾಡಿ ನೆನ್ಪಿಟ್ಕೊಳ್ಳಿ. ಮತ್ತೆ ಅವಕಾಶ ಸಿಗಲ್ಲ. ಎಷ್ಟೋ ಜನಕ್ಕೆ ಏಜ್ ಕ್ರಾಸ್ ಆಗೋಗಿದೆ. ಎಷ್ಟೋ ಜನಕ್ಕೆ ಏನೋ ಕೌಟುಂಬಿಕ ಸಮಸ್ಯೆಗಳು, ಜೀವನದ ಸಮಸ್ಯೆಗಳಿಂದ ಅವಕಾಶ ವಂಚಿತರಾಗಿದ್ದಾರೆ. ಎಷ್ಟೋ ಜನ KCET ನೆಟ್ ಪಾಸ್ ಆಗಿಲ್ಲ. PhD ಫೈನಲ್ ಅದೇ ಸಬ್ಮಿಟ್ ಮಾಡಿದ್ದಾರೆ, ಆದರೂ ಎಲಿಜಿಬಲ್ ಆಗಿಲ್ಲ. ನಿಮಗೆ ಅವಕಾಶ ಸಿಕ್ಕದೆ ಅಂದರೆ ನೀವು ಅದೃಷ್ಟವಂತರು ಅಂತ ನಾನು ಖಂಡಿತ ಹೇಳಲ್ಲ. ನೀವು ಶ್ರಮಜೀವಿಗಳಿದ್ದೀರಿ.
ನೀವು PhD ಮಾಡಿದಿರಿ ಅಂತಂದ್ರೂ ಕೂಡ ಯು ಆರ್ ಹಾರ್ಡ್ ವರ್ಕರ್ಸ್. ನೀವು KSET ನೆಟ್ಟು ಪಾಸ್ ಮಾಡಿದಿರಿ ಅಂತಂದ್ರೂ ಕೂಡ ಯು ಆರ್ ಡೆಡಿಕೇಟೆಡ್ ಪೀಪಲ್. ಆ ಡೆಡಿಕೇಟೆಡ್ 90% ರೀಚ್ ಆಗೈತೆ. ಇನ್ನು ಒಂದು 10% ಅದೇ, ಆ 10% ಕ್ರಾಸ್ ಆಗುವಂಥ ಅವಕಾಶ ನಿಮಗೆ ಸಿಕ್ಕದೆ. ಪ್ರಯತ್ನ ಮಾಡಿ, ಆನೆಸ್ಟ್ ಎಫರ್ಟ್ ಹಾಕ್ರಿ, ನಿಮ್ಮ ಮಾಡಿರಿ. ನಿಮ್ಗೆ ಯಾವುದು ಈಗ ಗೌರ್ಮೆಂಟ್ ಜಾಬಲ್ಲಿ ಇದ್ದೀರಾ, ಹೈಸ್ಕೂಲ್ ಟೀಚರ್ಸು, ಪ್ರೈಮರಿ ಟೀಚರ್ಸು, PU ಲೆಕ್ಚರ್ಸ್ ಇದ್ದೀರಾ, CL ಹಾಕಿ, 1-2 ತಿಂಗಳಲ್ಲಿ CL ಹಾಕಿ ಓದ್ರಿ, ಕಂಪ್ಲೀಟ್ ಕವರ್ ಮಾಡಿ. ಎಕ್ಸಾಮ್ ಮುಂದಕ್ಕೆ ಹೋಯ್ತಾ ಮತ್ತೆ ವಾಪಸ್ ಡ್ಯೂಟಿಗೆ ಬನ್ನಿ. ಇಲ್ಲ ಡ್ಯೂಟಿ ಇಲ್ಲಾರ್ದು ಕೆಲವೊಂದು ಪರ್ಸನಲ್ ಕೆಲಸಗಳಿರ್ತವೆ. ಎಲ್ಲಿ ಕೆಲಸ, ಈಗ ಆ ಕಾರ್ಯಕ್ರಮಗಳು, ಅಲ್ಲಿ ಗೆಸ್ಟ್ಗಳು, ಇಲ್ಲಿ ಗೆಸ್ಟ್ಗಳು, ಇವನ್ನೆಲ್ಲ ಕಮ್ಮಿ ಮಾಡ್ಕೊಂಬಿಡ್ರಿ. ಪೂರ್ತಿ ನಮ್ಮನ್ನ ನಾವು ರಿಸ್ಟ್ರಕ್ಷನ್ ಮಾಡಿ, ಸೆಲ್ಫ್ ಡಿಸಿಪ್ಲಿನ್ ಮಾಡ್ಕೊಂಬಿಡ್ರಿ. ಒಟ್ಟು ಇವ್ಯಾವುದು ಬೇಡ, ಅಪ್ರಿಷಿಯೇಷನ್ ಬೇಡ, ನಮಗೆ ತೋರಿಕೆ ಬೇಡ, ಎಲ್ಲ ಬೇಡ ಸರ್. ನಿಮ್ಗೆ 23 ಏಜ್ನರ್ ಆಗಿದ್ರಿ ಅಂದರೆ ನೋಡಿ ಸರ್, ನಿಮಗೆ ನೋವುಗಳು ಗೊತ್ತು, ಸಕ್ಸಸ್ ಅಂದರೂ ಗೊತ್ತು, ಫೇಲಿಯರ್ ಅಂದರೂ ಗೊತ್ತು, ಎಲ್ಲ ಗೊತ್ತಿದ್ದು ತಪ್ಪು ಮಾಡಬಾರ್ದು. ಈ ಅವಕಾಶ ಇದೆ. ಸರ್ ಹಾಗಂತ 1242 ಮಂದಿನೇ ಸೆಲೆಕ್ಟ್ ಆಗ್ತಾರಲ್ಲ, ಇದು ನೀವು ಕೇಳುವ ಪ್ರಶ್ನೆ ಅಲ್ಲ, ಕಾನ್ಸ್ಟೇಬಲ್ಗಳು ಕೇಳುವಂಥ ಪ್ರಶ್ನೆ. ಸೊ ಬಿ ಸ್ಟ್ರಾಂಗ್, ವಾಟ್ ಎವರ್ ಯುವರ್ ಏಜ್, ವಾಟ್ ಎವರ್ ಯುವರ್ ಎಕ್ಸ್ಪೀರಿಯನ್ಸ್, ವಾಟ್ ಎವರ್ ಯುವರ್ ಡಿಗ್ರೀಸ್, ಜಸ್ಟ್ ಕ್ಲಿಯರ್ ಇಟ್. ಆ್ಯಂಡ್ ಐ ಆಲ್ವೇಸ್ ವಿಶ್ ದ್ಯಾಟ್, ನನ್ನ ಒಂದೇ ಒಂದು ಹಾರೈಕೆ ಏನು ಅಂತಂದರೆ, ಗೌರ್ಮೆಂಟ್ ಕಾಲೇಜಸ್ಗಳಂದರೆ ಇವಾಗ ಸ್ಟ್ರಾಂಗ್ ಆಗ್ತಾ ಇದ್ದಾವೆ, ಒಂದು ಸ್ಟ್ರಾಂಗ್ ಟೀಚಿಂಗ್ ಫ್ಯಾಕಲ್ಟಿ ಬರಲಿ. ನೂತನ ರಾಷ್ಟ್ರೀಯ ನೀತಿಯನ್ನು ಆಲ್ರೌಂಡರ್ ಆಗಿಸಿ, ಬರೀ ನಾವು ಸಿಲೆಬಸ್ ಮುಗಿಸಿದ್ವಿ ಹಂಗಾಗೋದಲ್ಲ, ಅದು ಬರಲಿ ಅಂತ ಹಾರೈಸುತ್ತಾ. ಸೊ ಇಷ್ಟೊತ್ತು ನೋಡಿದ್ದೀರಿ ಅಂದರೆ ಖಂಡಿತವಾಗಿ ನೀವು ಅವಶ್ಯಕತೆ ಇರುವವರೇ ಆಗಿರ್ತೀರಿ. ಸೊ ಅವಶ್ಯಕತೆ ಇರುವವರಿಗೆ, ನಿಮ್ಮ ಸ್ನೇಹಿತರಿಗೆ ಎಷ್ಟೋ ಜನ ಗೊತ್ತಿರಲ್ಲ, ಸೊ ಶೇರ್ ಮಾಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮಾಕ್ ಟೆಸ್ಟ್ಗಳು, ಕ್ಲಾಸ್ಗಳು ಮಾಡೋಕ್ಕಂತ ನನಗೂ ಭಾಳ ಆಸೆ ಅದ, ಆದರೆ ಆಗ್ತಿಲ್ಲ. ಆಯಿತು ಅಂದರೆ ಖಂಡಿತ ಡಿಸೆಂಬರ್ 8 ಮಾಡ್ತೀನಿ. ಸೊ GK ಪೇಪರ್ ಮಾಡ್ತೀನಿ, ಕಂಪಲ್ಸರಿ ಕನ್ನಡ, ಕಂಪಲ್ಸರಿ ಇಂಗ್ಲೀಷದ್ದು. ಸೊ ಆಗಿಲ್ಲ ಅಂದರೂ ಕೂಡ ನನ್ನಿಂದ ಏನು ಹೆಲ್ಪ್ ಆಗುತ್ತದೆ ಅದು ನಿಮಗೆ ಮಾಡ್ತೀನಿ. ಸೊ ಏನು ಹೇಳಿದರೂ ಕೂಡ ಟೆಲಿಗ್ರಾಮ್ ಗ್ರೂಪಲ್ಲಿ, ಯಾವಾಗಲೂ ನನಗೆ ವಿಡಿಯೋ ಆಗದೇ ಇರ್ಬೋದು, ಟೆಲಿಗ್ರಾಮ್ ಗ್ರೂಪಲ್ಲಿ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ ಡಿಯರ್ ಪ್ರೊಫೆಸರ್ಸ್. ಸೊ ಟೇಕ್ ಕೇರ್.